ಆ, ಅಪ್ಪ ಅಮ್ಮ ನಾನು ನಿಮ್ಗೆ ಒಂದು 3-4 ದಿನದ ಹಿಂದೆ ತುಂಬಾ ಮಾತಾಡಿಬಿಟ್ಟೆ. ಏನೋ ಒಂದು ರೋಷದ ಒಂದು ಇದ್ರೊಳಗೆ ಇದು ಜಗಳದೊಳಗೆ. ಸೊ ದಯವಿಟ್ಟು ನನ್ನ ಇಬ್ರು ನನ್ನ ತಂದೆ ತಾಯಿಗಳು ನನ್ನನ್ನು ಕ್ಷಮಿಸ್ರಿ. ಏನೋ ಬಾಯಿ ಬಿಟ್ಟು ಅನಬಾರ್ದ ಕೆಲವೊಂದು ಮಾತುಗಳನ್ನ ಅಂದಿದ್ದೀನಿ ಸರ್ ಅವ್ರಿಗೆ. 2-3 ದಿನ ಹಿಂದೆ ಒಂದು ಜಗಳ ಆಯ್ತು. ಸೊ ಆ ಟೈಮಲ್ಲಿ ತುಂಬಾ ಅಂದ್ಬಿಟ್ಟೆ. ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಮೂಲಕ ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ಎಲ್ಲಾ ಸ್ಟಾರ್ಟ್ಅಪ್ಸ್ ಕೂಡ ಜಸ್ಟ್ ಸ್ಟಾರ್ಟ್ ಆಗಿದ್ದು ಒಂದು ಸ್ಮಾಲ್ ರೂಮ್ ಇಂದ ಅಥವಾ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಆಗಿದ್ದು ಸರ್. ಇವಾಗ ಅವರೆಲ್ಲ ಕೈಗೆ ಹಿಡಿಲಾರದಷ್ಟು ಬೆಳೆದಿದ್ದಾರೆ. ಸೊ ಮುಂದಿನ 20 ವರ್ಷಗಳಲ್ಲಿ ನಾನು ಕೂಡ ಆತರ ಏನೋ ಒಂದು ಹೆಸರು ಮಾಡ್ಬೇಕು, ಅದ್ರ ಜೊತೆಗೆ ಒಂದು ಒಳ್ಳೆ ಜನರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡಬೇಕು ಅಂತ ನಂದು ಒಂದು ಆಸೆ. ಏನಾಗಿ ಕಡೆಗೆ ದೇವ್ರ ಮೊರೆ ಹೋಗ್ತೀನಿ ಸರ್. ದೇವ್ರ ಮೊರೆ ಹೋಗಿ ಓಕೆ ನನಗೆ ಈ ದೇವ್ರು ಒಳ್ಳೇದ್ ಮಾಡ್ತಾರೆ. ಒಂದ್ಸರಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗ್ತೀನಿ ಸರ್, ದೇವ್ರೇ ನನ್ಗೆ ಒಳ್ಳೇದ್ ಮಾಡಪ್ಪ, ನಾ ಇನ್ ಮುಂದೆ ನಿನ್ ಬಿಟ್ರೆ ಬೇರೆ ಯಾರಿಗೂ ಕೈ ಮುಗಿಯೋದಲ್ಲ. ಒಂದ್ಸರಿ ಶ್ರೀಶೈಲ ಮಲ್ಲಿಕಾರ್ಜುನ್ ಸ್ವಾಮಿಗೆ ಹೋಗ್ತೀನಿ, ಅಲ್ಲಿ ಕೈ ಮುಗಿತೀನಿ ಸರ್, ದೇವ್ರೇ ನನ್ಗೆ ಈ ದೇವ್ರು ಒಳ್ಳೇದ್ ಮಾಡ್ತಾರಪ್ಪ, ಈ ದೇವ್ರ ಮೇಲೆ ನಂಬಿಕೆ ಇಟ್ಬಿಡ್ತೀನಿ, ಉಳಿದದ್ ಯಾರಿಗೂ ನನ್ ಕೈ ಮುಗಿಯೋದಿಲ್ಲ ಅಂತ ಮಾಡ್ಬಿಡ್ತೀನಿ. ನನ್ಗೆ ಯಾವ್ದನ್ನ ಕನ್ಸಿಸ್ಟೆನ್ಸ್ ಆಗಿ ಮಾಡ್ಬೇಕು, ಯಾವ್ದನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತದ್ ಯಾವ್ದು ಕೂಡ ನನ್ಗೆ ಏನ್ ಲೆಕ್ಕನೇ ಹರಿತಿಲ್ಲ ಸರ್. ನನ್ ಜೀವನ ಹೇಗೆ ನಮ್ಮ ಮನೆಯಲ್ಲಿ ಇರುವಂತವ್ರು ಹೆಂಗ್ ತಿಳ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ಕೇವಲ ಏನಾದ್ರೂ ಓದಿದಾನೆ ಅಂದ್ರೆ ಅವನಿಗೆ ಜಾಬ್ ತಗೊಂಡ್ರೇನೆ ಒಳ್ಳೆ ಹೆಣ್ಣು ಸಿಗುತ್ತೆ, ಜಾಬ್ ತಗೊಂಡ್ರೇನೆ ಒಳ್ಳೆ ಮರ್ಯಾದೆ ಇರುತ್ತೆ, ಮತ್ತೆ ಜಾಬ್ ತಗೊಂಡ್ರೆ ಒಳ್ಳೆ ಮಕ್ಕಳಾಗಿ ಇರ್ತಾರೆ ಅನ್ನುವಂತ ಮೈಂಡ್ ಸೆಟ್ ಮನೆಯಲ್ಲಿದೆ. ಇಂಥ ತಂದೆ ತಾಯಿಗಳಿಗೂ ಕೂಡ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ, ಅಥವಾ ನನ್ನ ಜೀವನವನ್ನು ಹೆಂಗೆ ನಾನು ಚೇಂಜ್ ಮಾಡ್ಕೋಬೇಕು, ಮತ್ತೆ ನಂದೊಂದು ಏನೋ ಪ್ರೊಡಕ್ಷನ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗೆ ಅದಕ್ಕೆ ಹೇಗೆ ಎಲ್ಲರನ್ನು ಒಪ್ಪಿಸ್ಲಿ, ಅಥವಾ ಹೇಗೆ ಮುಂದಿನ ಸ್ಟೆಪ್ ಅನ್ನ ಹೆಂಗ್ ತಗೊಳ್ಳಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅದು ಸ್ವಲ್ಪ ಅದ್ರ ಬಗ್ಗೆ ನೀವು ಹೇಳ್ಬೇಕು. ನಾನೀಗ ಜಸ್ಟ್ ಒಂದು 5 minutes ಇಂದ ನಿಮ್ಮ ಫಂಕ್ಷನ್ ನೋಡಿದೆ ಸರ್. ಓಕೆ, ನೋಡಿದ ತಕ್ಷಣ 1-2 ಸರಿ ಕಾಲ್ ಮಾಡೋಣ ಅಂತ ಮಾಡಿದೆ. ಮೇ ಬಿ ನನ್ನಷ್ಟು ಬೇಗ ಯಾರಿಗೂ ಕಾಲ್ ಹತ್ತಿರ್ಲಿಕ್ಕಿಲ್ಲ ನಿಮ್ ಜೊತೆ ಮಾತಾಡಿ. ಇವತ್ತೇ ಫಸ್ಟ್ ನೋಡಿದ್ದ? ಇವತ್ತೇ ಫಸ್ಟ್ ಸರ್. ಜಸ್ಟ್ 3 times ಕಾಲ್ ಮಾಡಿದ್ದೀನಿ ನಿಮ್ಗೆ. ಅಯ್ಯೋ ಪುಣ್ಯವೇ. ಓಕೆ, ಐ ಆಮ್ ವೆರಿ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಸರ್. ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ನಿಮ್ ದೊಡ್ಡತನ ಅದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನ್ ಮಾಡ್ಕೊಂಡಿರೋದು ಸರ್? ನಾನು ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಇದೇ ಮೊದಲೇ ಸಾರಿ ನನ್ನ ಜೊತೆ ಮಾತಾಡ್ತೀರಿ ಸರ್? ನಾನು ನಿಮ್ಮ ಕಾರ್ಯಕ್ರಮ ತುಂಬಾ ನೋಡಿದ್ದೀನಿ ಸರ್. ನೋಡಿದ್ದೀರಿ? ಒಂದೇ ದಿವಸಕ್ಕೆ ಎಷ್ಟೊಂದು ನೋಡ್ಬಿಟ್ರಾ ಸರ್? ಇಲ್ಲ ಸರ್, ನೀವು ಮಾಡಿರುವಂತ ಕೆಲವೊಂದು ಇದು ಕಾಲ್ಸ್, ಆಮೇಲೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದೀನಿ ಸರ್. ನಿಮ್ಗೆ ಟೈಮ್ ಇರುತ್ತಾ ಸರ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಸ್ವಲ್ಪ? ಇದು ಕಾರ್ಯಕ್ರಮ ನಿಮ್ದು ಏನೋ ಸಮಸ್ಯೆ ಹೇಳ್ಕೊಡೋದು ಇದ್ರೆ ಮಾತ್ರ ನೀವು ಮಾತಾಡಬಹುದು, ಇಲ್ಲಾಂದ್ರೆ ನೀವು ಪರ್ಸನಲ್ ಮಾತಾಡಬಹುದು. ಅಂದ್ರೆ ನಿಮ್ದು ಏನಾದ್ರು ಇದೆಯಾ, ವಿಚಾರ ಇದೆಯಾ? ಹಾ ಸರ್, ಖಂಡಿತ ಇದೆ. ಹೇಳಪ್ಪ, ಏನ್ ಮಾಡ್ಕೊಂಡ್ರು ನೀವು? ಮಳೆ ಬರ್ತಾ ಇದೆ ಸರ್, ಒಂದ್ ಸ್ವಲ್ಪ ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ನಿಮ್ ಜೊತೆ ತುಂಬಾ ಮಾತಾಡಿದೆ ಸರ್. ನಾನು ಸ್ವಲ್ಪ ಟೈಮ್ ತಗೊಳ್ತೇನೆ ನಿಮ್ ಜೊತೆ. ಆಗ್ಲಪ್ಪ, ಬಟ್ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್, ಸೊ ನಿಮ್ಮ ಊರು ಹೆಸರು ಹೇಳ್ಕೊಳ್ಳೋದಂಗೆ ನೀವು ಹಂಚ್ಕೊಳ್ಬಹುದು. ಬಟ್ ಇದು ಲೈವ್ ಆಗಿರುತ್ತೆ, ಲೈವ್ ಕಾರ್ಯಕ್ರಮ, ಅಥವಾ ಎಲ್ಲರೂ ನೋಡ್ತಾ ಇದ್ದಾರೆ, ಪರವಾಗಿಲ್ವಾ? ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಓಕೆ, ಈಗ ಎಲ್ಲಿದ್ದೀರಿ ನೀವು? ಸರ್ ನಾನು ನಮ್ಮೂರಲ್ಲೇ ಇದ್ದೀನಿ. ಅಲ್ಲ, ನಿಮ್ಮೂರಲ್ಲಿ ಇದ್ದೀರಿ, ಬಟ್ ಅಲ್ಲಿ ಡಿಸ್ಟರ್ಬ್ ಇದೆಯಾ ಅಥವಾ ಜನಗಳಿದ್ದಾರೆ? ಇಲ್ಲ ಸರ್, ಆತರ ಏನಿಲ್ಲ. ಸರ್ ಏನಂತ ಹೇಳಿದ್ರೆ, ನನ್ನ ಹೆಸರು ಬೇಡ, ಬಟ್ ಏನ್ ಮಾಡ್ಕೊಂಡಿರೋದು ಅಂದೆ ಸರ್? ನಾನು ಒಂದು ಕೋಚಿಂಗ್ ಸೆಂಟರ್ ಕೆಲಸ ಮಾಡ್ತಾ ಇದ್ದೆ. ಕೋಚಿಂಗ್ ಸೆಂಟರ್ ಸ್ವಯಂ ನಿಮ್ಮದೇನ ಅಥವಾ ನೀವು ಅಲ್ಲಿ ಕೆಲಸ ಮಾಡೋರ? ಇಲ್ಲ ಸರ್, ನಾನೊಬ್ಬರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಳ್ಳೇದು, ತೊಂದರೆ ಇಲ್ಲ. ಏನು ಕೆಲಸ ನಿಮ್ದಲ್ಲಿ? ಅಲ್ಲಿ ನಾನು ಟೀಚಿಂಗ್ ಮಾಡೋದು. ಅಯ್ಯೋ ಸರ್, ಕೋಚಿಂಗ್ ಸೆಂಟರ್ ಯಾರು ಬೇಕಾದ್ರೂ ಇಡ್ತಾರೆ ಸರ್, ಟೀಚಿಂಗ್ ಯಾರು ಮಾಡ್ತಾರೆ? ಅಂದ್ರೆ ಹೆಂಗಂದ್ರೆ, ಈಗ ನವೋದಯದ್ದು ಮುರಾರ್ಜಿದು ಎಕ್ಸಾಮಿನೇಷನ್ ಬರುತ್ತಲ್ಲ 5th ಕ್ಲಾಸ್ಗೆ. ಓಕೆ, ನಾ ಅಲ್ಲಿ ಕೋಚಿಂಗ್ ಇದರಲ್ಲಿ ಮಾಡೋದು, ಮೆಂಟಲ್ ಎಬಿಲಿಟಿ ಅದನ್ನೆಲ್ಲ ಹೇಳ್ತೀನಿ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಿ ಸರ್? ನಾನು ಇದು ಬಂದು ಸೆಕೆಂಡ್ 2 ವರ್ಷ ಆಯ್ತು ಸರ್. ಓಕೆ, ಏನು ಮೆಂಟಲ್ ಎಬಿಲಿಟಿ ಏನದು? ಅಂದ್ರೆ ಈಗ ಅಂದ್ರೆ ಚಿತ್ರಗಳದ್ದು ಬರುತ್ತೆ ಸರ್ 5th ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ. ನಾನು ಅದನ್ನ ಹೆಂಗೆ ಇದು ಮಾಡೋದು, ಆಮೇಲೆ ನಾನು ಪರಿಸರ ಅಧ್ಯಯನ ಸಬ್ಜೆಕ್ಟ್ ಟೀಚ್ ಮಾಡ್ತೀನಿ ಸರ್ ಅಲ್ಲಿ. ಓ ಹೌದಾ? ಹ್ಞೂ ಸರ್. ವೆರಿ ಗುಡ್, ಒಳ್ಳೇದಾಗ್ಲಿ. ಅಂದ್ರೆ ಹ್ಞೂ ಸರ್. ನಿಮಗೆ ಎಷ್ಟು ವಯಸ್ಸು ಸರ್? ನಮ್ಗೆ 30 ಸರ್, 30 ವರ್ಷ ಇದೆ ಸರ್. ದೊಡ್ಡವರು, ಒಳ್ಳೇದಾಗ್ಲಿ. ಹೇಳಿ, ಏನೋ ಹೇಳಲಿಕ್ಕೆ ಬಂದ್ರಿ, ಹೇಳಿ ಸರ್. ನಾನು ಜೀವನದಲ್ಲಿ ಸ್ವಲ್ಪ ತಪ್ಪುಗಳನ್ನ ಮಾಡಿದ್ದೀನಿ. ಓಕೆ, ನಿಮ್ಮ ತಂದೆ ತಾಯಿ ನೀವು ಎಷ್ಟು ಜನ ಮಕ್ಕಳು? ಸರ್
ಅದು ಬಂದು ನಾನು ಒಂದು ಓಕೆ 3 ಜನ ಇದೀವಿ ಸರ್ ನಾವು. ಓಕೆ ಓಕೆ. ಮಾಡಿದೀನಿ. ನಮ್ದು ಕೃಷಿಕ ಕುಟುಂಬ ಸರ್. ಕೃಷಿಕರು ನಾವು. ಕೃಷಿಕರ ಜೊತೆಗೆ ನಾನು ಡಿಗ್ರಿ ಎಲ್ಲ ಮುಗಿಸಿದ್ದೆ ಸರ್. ಡಿಗ್ರಿ ಎಲ್ಲ ಮುಗಿಸಿ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೆ. ಸ್ಟಡಿ ಮಾಡಿ ಎಲ್ಲ ಡಿಗ್ರಿ ಮುಗಿದ್ಮೇಲೆ ಕಾಲೇಜ್ ಡ್ರಾಪ್ ಮಾಡಿದೆ ಸರ್, ಸಾಕು ಅಂತ ಸ್ಟಡಿ. ಮುಗಿದ್ಮೇಲೆ ಮುಂದೆ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಸುಮಾರು ರಾಜ್ಯಗಳ ಹತ್ರ ಹೋದೆ. ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಕೆಲಸ ಮಾಡಿದೆ ಸರ್, ಕಾಲ್ ಸೆಂಟರ್ ಅಲ್ಲೆಲ್ಲ. ಅಂದ್ರೆ ನೀವು ಡಿಗ್ರಿ ಓದಿದ್ದು ಇಂಥದ್ದೇ ಕೆಲಸ ಮಾಡಬೇಕು ಅಂತಲ್ಲ, ಅಥವಾ ಯಾವ್ದಾದ್ರು ಸರಿ ಅನ್ನೋ ಅರ್ಥದಲ್ಲ? ಇಲ್ಲ ಸರ್, ನನ್ಗೆ ಯಾವ್ದು ಐಡಿಯಾನೇ ಇದ್ದಿದ್ದಿಲ್ಲ. ಹೀಗೆ ಮುಂದೆ ಈ ಎಜುಕೇಶನ್ ಮಾಡಿದ್ರೆ ಈ ಜಾಬ್ ಸಿಗುತ್ತೆ ಹೇಗೆ ಇಲ್ಲ ಅಂತ ಯಾವ್ದು ನಂಗೆ ಐಡಿಯಾನೇ ಇದ್ದಿಲ್ಲ. ಸುಮ್ನೆ ಎಲ್ಲರೂ ಒಂದು ಕಾಲೇಜ್ ಸೇರ್ಕೊಂಡ್ರು, ನಾನು ಕಾಲೇಜಿಗೆ ಸೇರ್ಕೊಂಡೆ. ಸೇರ್ಕೊಂಡ ತಕ್ಷಣ ನಂಗೊಂದು ಏನೋ ಹೈದರಾಬಾದ್ ಅಲ್ಲಿ ಕೆಲಸ ಸಿಕ್ತು ಸರ್. ಹೈದರಾಬಾದ್ ಅಲ್ಲಿ ಈಗೇನ್ ನ್ಯಾಪ್ತೋಲ್ ಅಂತ ಒಂದ್ ಚಾನಲ್ ಬರ್ತದಲ್ಲ ಸರ್, ನ್ಯಾಪ್ತೋಲ್. ಅದ್ರಲ್ಲಿ ಎಸ್, ಇನ್ಬೌಂಡ್ ಸರ್ವಿಸ್ಗೆ ನಾನು ಸೆಲೆಕ್ಟ್ ಆಗಿ ಅಲ್ಲಿ ಕಾಲ್ಸ್ ತಗೊಳ್ಳೋದು, ಆರ್ಡರ್ ತಗೊಳ್ಳೋದು, ಹೀಗೆಲ್ಲ ಕೆಲಸ ಮಾಡಾಕತ್ತೆ ಸರ್. ಮಾಡಿದ ತಕ್ಷಣ ನಂಗೆ ಒಳ್ಳೆ ಸ್ಯಾಲ್ರಿ ಅದೆಲ್ಲ ಬಂತು ಸರ್. ಆದ್ರೆ ನನ್ಗೆ ಯಾವಾಗ್ಲೂ ಒಂದು ತಲೆಯಲ್ಲಿರೋದು, ನಾನ್ ಯಾಕೆ ಒಬ್ಬನ ಕೈಯಲ್ಲಿ ಆಳಾಗಿ ದುಡಿಬೇಕು, ನಾನ್ ಯಾಕೆ ಒಬ್ಬನಿಗೆ ಏನೋ ತಿಂಗಳಿಗೆ ಒಂದ್ ಸ್ಯಾಲ್ರಿ ತಗೊಳ್ಳೋ ಅಂತ ಕೆಲಸ ಯಾಕೆ ಬೇಕು, ನಾನೇ 10 ಜನಕ್ಕೆ ಕೆಲಸ ಕೊಡುವಷ್ಟು ನನ್ಗೆ ಎಬಿಲಿಟಿ ಇದೆ. ಸೊ ಆ ತರದ್ದು ಏನೋ ಒಂದು ವಿಚಾರಗಳು, ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಯಾವಾಗ ನೋಡಿದ್ರು ತಲೆಯಲ್ಲೇ ಇರುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಯಾರನ್ನಾರು ಒಬ್ರನ್ನ ಚೆನ್ನಾಗಿ ಹೋಟೆಲ್ ನಡ್ಸೋರ್ ನೋಡಿದೆ ಅಂದ್ರೆ, ಏನೋ ನಾನು ಆತರ ಏನೋ ಒಂದು ಹೋಟೆಲ್ ಕಟ್ಟಬೇಕು, ಅಥವಾ ನಾನು ಏನೋ ಒಂದು ಯಾರನ್ನಾರು ಒಬ್ರನ್ನ ಚೆನ್ನಾಗಿ ಕಿರಾಣಿ ಅಂಗಡಿಯವರು, ಅಥವಾ ಈಗೇನ್ ನೀವು ದಿನಸಿ ಅಂಗಡಿ ಅಂತಿಲ್ಲ ಸರ್, ಸರ್ ಆತರ ಏನಾರು ದಿನಸಿ ಅಂಗಡಿಯವ್ರು ನೋಡಿದ್ರೆ ಓಕೆ ನಾನು ಒಂದು ಒಳ್ಳೆ ದಿನಸಿ ಅಂಗಡಿಯವ್ರನ್ನ ಕಟ್ಬೇಕು. ಯಾವ್ದೋ ಒಂದು ಮಿಲ್ಕ್ ಡೈರಿ ನೋಡಿದ್ರೆ ಓಕೆ ಮಿಲ್ಕ್ ಡೈರಿ ಅಂತ ಒಳ್ಳೆ ಮಿಲ್ಕ್ ಡೈರಿಯನ್ನ ನಾನು ನಡೆಸ್ಬೇಕು. ಏನ್ ನೋಡ್ತೀನೋ ಅದನ್ನೇ ನಾನ್ ಮಾಡ್ಬೇಕು ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ನನಗೆ ಯಾವ್ದು ಕೂಡ ಕಂಟ್ರೋಲ್ ಇರಲ್ಲ ಸರ್. ಈಗ ಏನೋ ಈಗ ಒಂದ್ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಒಂದು ನನ್ಗೆ ಈ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಸರ್, ಕನ್ಸಿಸ್ಟೆನ್ಸಿ ಅನ್ನೋದೇ ಬರ್ತಾ ಇಲ್ಲ ಸರ್. ಯಾವ ಕೆಲಸದಲ್ಲಿ ನಾ ಏನ್ ಕೈ ಹಾಕಿದ್ರು ಫೇಲ್ ಆಗ್ತದೆ. ಮತ್ತೆ ನಾನು ಏನಾದ್ರೂ ಒಂದು ಗಟ್ಟಿ ನಿರ್ಧಾರ ತಗೊಂಡ್ ಮಾಡೋಣ ಅಂತ ಹೇಳಿದ್ರೆ ಮನೆಯಲ್ಲಿ ಕಾಲ್ ಎಳೆಯೋದು, ನೀನು ಆ ಕುಟುಂಬದಲ್ಲಿ ಇದೆಯಾ, ಈ ಕುಟುಂಬದಲ್ಲಿ ಇದೆಯಾ, ನೀ ಅಂತ ಸ್ಟೇಜ್ ಅಲ್ಲಿ ಇದ್ದು ಇಂಥ ಕೆಲಸ ಮಾಡಿದ್ರೆ ನಮ್ಗ ಸಮಾಜದಲ್ಲಿ ಮರ್ಯಾದೆ ಸಿಗೋದಿಲ್ಲ, ಹಾಗೆ ಹೀಗೆ ಅಂತ ಶುರು ಮಾಡ್ತಾರೆ. ಸೊ ಎಲ್ಲ ಮಾಡಿದ ತಕ್ಷಣನು ಓಕೆ ಅವ್ರನ್ನೆಲ್ಲರನ್ನು ಎದುರು ಹಾಕೊಂಡು ಏನಾದ್ರೂ ಒಂದ್ ಕೆಲಸ ಮಾಡೋಣ, ಏನಾದ್ರೂ ಆಗ್ಲಿ, ಏನ್ ಮನೆ ಬಿಟ್ಟು ಹೊರಗೆ ಹೋದ್ರು ಚಿಂತೆ ಇಲ್ಲ, ನಾನು ಏನೋ ಒಂದು ಕೆಲಸ ಮಾಡೋಣ ಇವತ್ತು ಅಂತ ಅನ್ಕೊಂಡ್ರು ಮತ್ತೆ ಏನಾದ್ರೂ ಕಾಲು ಎಳಿತಾರೆ. ಆಮೇಲೆ ಬೇರೆ ಯಾರು ಅಲ್ಲ ಸರ್, ನಮ್ ಮನೆ ಸುತ್ತಮುತ್ತಲನೋ, ನಮ್ ಮನೆಯಲ್ಲಿರೋರೋ ಅಥವಾ ನಮ್ಮ ಊರಲ್ಲಿರೋರೋ ಯಾರೋ ಹೋಗಿ ನಮ್ ತಂದೆ ತಾಯಿಗಳಿಗೆ ಏನಾರೋ ಒಂದ್ ಹೇಳೇ ಬಿಡ್ತಾರೆ. ಸೊ ಏನ್ ಮಾಡ್ಬೇಕು ಜೀವನದಲ್ಲಿ, ಹೇಗೆ ಎಲ್ಲವನ್ನ ಅಲ್ಲ ಸರ್, ಎಲ್ಲರೂ ಗೌರ್ಮೆಂಟ್ ಜಾಬ್ ಮಾಡಿದವ್ರೆ ಅಥವಾ ಎಲ್ಲಾ ಈ ಏನು ಓದಿ ನೌಕರಿ ತಗೊಂಡವ್ರೆ ಜೀವನದಲ್ಲಿ ಮಾತ್ರ ಖುಷಿ ಇರ್ಲಿಕ್ಕೆ ಸಾಧ್ಯನಾ? ಅಥವಾ ಏನಾದ್ರು ಸ್ವಂತ ಬಿಸ್ನೆಸ್, ಈಗ ಫಾರ್ ಎಕ್ಸಾಂಪಲ್ VRL ಅವರು ವಿಜಯ ಸಂಕೇಶ್ವರ ಇರಲ್ಲ ಸರ್, ಅವರು ಮೊದಲು ಎಲ್ಲರನ್ನೂ ಎದುರು ಹಾಕೊಂಡ್ರು ಸರ್. ತಮ್ಮ ತಂದೆ ತಾಯಿಗಳನ್ನೇ ಬಿಟ್ಟು ಮನೆಯಿಂದ ಹೊರಗೆ ಹೋದ್ರು ಸರ್ ಅವರು. ಅವ್ರು ಇಂಥವ್ರು ಇವಾಗ ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ ಸರ್. ಸೊ ನನ್ಗೆ ಅಂತವ್ರನ್ನ ಯಾರು ನೋಡಿದ್ರೆ ಓಕೆ ಮನೆಯವ್ರನ್ನ ಎದುರು ಹಾಕೊಂಡ್ರು ಚಿಂತೆ ಇಲ್ಲ, ಒಂದು ಒಳ್ಳೆ ಸಾಧನೆ ಮಾಡೋಣ ಜೀವನದಲ್ಲಿ. ಏನೋ ಯಾವ್ದೋ ಕ್ಷೇತ್ರದಲ್ಲೇ, ಶಿಕ್ಷಣ ಕ್ಷೇತ್ರದಲ್ಲೇ ಆಗ್ಲಿ, ಪ್ರೊಡಕ್ಷನ್ ಅಲ್ಲೇ ಆಗ್ಲಿ ಸರ್. ನಿಮ್ಗೆ ಮೇ ಬಿ ನಿಮ್ಗೆ ಗೊತ್ತಿರ್ಬೇಕೇನೋ, ಈ ಸುಳ್ಯ ಪುತ್ತೂರು ಹತ್ರ ಒಂದು ದೇರಳಕಟ್ಟೆ ಅಂತ ಬರುತ್ತೆ ಸರ್. ಅಲ್ಲಿ ಒಬ್ರು ಬಿಂದು ಜೀರಾ ಫ್ಯಾಕ್ಟರಿಯನ್ನ ಹಾಕಿದ್ದಾರೆ, ಸತ್ಯಶಂಕರ್ ಅಂತ ಹೇಳಿ ಸರ್. ಅವ್ರ ಸ್ಟೋರಿ ಕೇಳಿದ್ರೆ ನಾವ್ ಅವ್ರ ಮುಂದೆ ಏನೂ ಅಲ್ಲ ಸರ್, ಅಂತ ಕಷ್ಟದ ಪರಿಸ್ಥಿತಿಯಿಂದ ದುಡ್ದು ಬಂದವರು ಸರ್. ನಾನು ಅಂತವ್ರನ್ನ ಏನಾದ್ರು ವಿಡಿಯೋದಲ್ಲಿ ಇದರ ನೋಡಿದಾದ್ರೆ ಎಲ್ಲನೂ ಬಿಟ್ಟಾಕಿ ಒಂದ್ ಒಳ್ಳೆ ಏನೋ ಕಾಡದಲ್ಲಿ ಒಂದ್ ಕೆಲಸದಲ್ಲಿ ನಿಲ್ಲೋಣಪ್ಪ ಸರ್. ನಾನು ಒಂದ್ ಸ್ವಲ್ಪ ದಿನ ಒಂದು ಕಾಳಿನ ವ್ಯಾಪಾರ ಮಾಡಿದೆ ಸರ್. ಅದ್ರಲ್ಲೂ ನನ್ಗೊಂದ್ ಏನೋ ಹಿಡ್ತಾ ಬರ್ಲಿಲ್ಲ. ಸೊ ನಾ ಒಂದ್ ಸ್ವಲ್ಪ ದಿನ ಬೇರೆ ಕಡೆ ಕೆಲಸ ಮಾಡಿದೆ. ನಾನು ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಾ ಕೆಲಸ ಏನ್ ಮಾಡಿದೆ ಅಂತ ಹೇಳಿಕ್ ಇಷ್ಟಪಡಲ್ಲ ಸರ್. ಸೊ ಆ ಕೆಲಸ ಮಾಡಿದೆ. ಆ ಕೆಲಸ ಮಾಡಿದ್ರು ಅದರಿಂದ ಇನ್ಸ್ಪೈರ್ ಆಗುತ್ತೆ, ಓಕೆ ನಾನು ಇಂಥ ಕೆಲಸ ಮಾಡ್ಬೇಕು, ಬಟ್ ಅದನ್ನ ಮಾಡ್ಲಿಕ್ಕೆ ಅಮೌಂಟಿನ ಕೊರತೆ ಆಗ್ತದೆ. ಆಮೇಲೆ ಏನೋ ಒಂದ್ ಸಮಸ್ಯೆ ಏನಾಗಿ ಕಡೆಗೆ ದೇವ್ರ ಮೊರೆ ಹೋಗ್ತೀನಿ ಸರ್. ದೇವ್ರ ಮೊರೆ ಹೋಗಿ ಓಕೆ
ನನಗೆ ಈ ದೇವ್ರು ಒಳ್ಳೇದ್ ಮಾಡ್ತಾರೆ. ಒಂದ್ಸರಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗ್ತೀನಿ, ಸರ್ ದೇವ್ರೇ ನನ್ಗೆ ಒಳ್ಳೇದ್ ಮಾಡಪ್ಪ, ನಾ ಇನ್ ಮುಂದೆ ನಿನ್ ಬಿಟ್ರೆ ಬೇರೆ ಯಾರಿಗೂ ಕೈ ಮುಗಿಯೋದಲ್ಲ. ಒಂದ್ಸರಿ ಶ್ರೀಶೈಲ ಮಲ್ಲಿಕಾರ್ಜುನ್ ಸ್ವಾಮಿಗೆ ಹೋಗ್ತೀನಿ, ಅಲ್ಲಿ ಕೈ ಮುಗಿತೀನಿ, ಸರ್ ದೇವ್ರೇ ನನ್ಗೆ ಈ ದೇವ್ರು ಒಳ್ಳೇದ್ ಮಾಡ್ತಾರಪ್ಪ, ಈ ದೇವ್ರ ಮೇಲೆ ನಂಬಿಕೆ ಇಟ್ಬಿಡ್ತೀನಿ, ಉಳಿದದ್ ಯಾರಿಗೂ ನನ್ ಕೈ ಮುಗಿಯೋದಿಲ್ಲ ಅಂತ ಮಾಡ್ಬಿಡ್ತೀನಿ. ನನ್ಗೆ ಯಾವ್ದನ್ನ ಕನ್ಸಿಸ್ಟೆನ್ಸ್ ಆಗಿ ಮಾಡ್ಬೇಕು, ಯಾವ್ದನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತದ್ ಯಾವ್ದು ಕೂಡ ನನ್ಗೆ ಏನ್ ಲೆಕ್ಕನೇ ಹರಿತಿಲ್ಲ ಸರ್. ನನ್ ಜೀವನ ಹೇಗೆ ಕೆಲವೊಂದ್ ಟೈಮ್ ನನ್ನ ಫ್ರೆಂಡ್ಸ್ ಎಲ್ಲ ಸಂತೆಲಿ ಕೂಡ್ದಾಗ, ಸರ್ ನಾವ್ ಒಂದೇ ಸೈಡ್ ಮಾತಾಡ್ತಿದ್ದೀನ, ನಿಮ್ಗೇನು ಮಾತಾಡ್ಲಿಕ್ಕೆ ಅವಕಾಶನೇ ಕೊಡ್ತಿಲ್ಲ ಸರ್. ನಾನು ಏನಾದ್ರು ನನ್ನ ಫ್ರೆಂಡ್ಸ್ ಯಾವತ್ತರ ಭೇಟಿ ಆದೆ ಅಂದ್ರೆ ಸರ್, ಅವ್ರು ನನ್ಗೆ ಮಾತಾಡ್ತಾ ಏನ್ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ ಸರ್. ನಾನು ಹೇಳ್ತೀನಿ ಹೀಗೆ ಸರ್, ನಾ ಹೀಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನನಗೊಂದ್ ಅನ್ಸುತ್ತೆ, ನಂಗೆ ನಾ ಓದ್ಲಿಲ್ಲಲ್ಲ ಮಾರಾಯ, ನನ್ಗೆ ಆತರ ಬುದ್ಧಿನೇ ಬರ್ಲಿಲ್ವಲ್ಲ, ನಂಗೆ ಆ ಟೈಮಲ್ಲಿ ಕಳ್ಕೊಂಡ್ಬಿಟ್ನಲ್ಲ ನಾನು. ಈಗ ಅವ್ನು ನೋಡಿದ್ರೆ 46,000 ಸಂಬಳ ತಗೋತಾನೆ, ನಾನ್ ನೋಡಿದ್ರೆ ಒಂದ್ ಬಿಡಿಗಾಸಿಗೆ ಕೆಲಸ ಮಾಡ್ತಾ ಇದೀನಿ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗನ್ಸಿದ್ಮೇಲೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ, ಇವನ್ ಎಷ್ಟೇ ಸ್ಯಾಲ್ರಿ ತಗೊಳ್ಳಿ ಮಾರಾಯ, ನಾನ್ ಒಂದ್ ಬಿಸ್ನೆಸ್ ಕಟ್ಟಿದೆ ಅಂದ್ರೆ ಇವನಂತ 50 ಜನನ್ನ ನಾನ್ ಕೆಲ್ಸಕ್ಕೆ ಇಟ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಸರ್ ನನ್ಗೆ ಇರುವಂತದ್ದು ಏನಾದ್ರೂ ಒಂದಾಗ್ಲಿ, ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ನಾನೇ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ಬೇಕು. ಅದು ನನ್ನಿಂದ ಹೇಗಿರ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಬಿಸ್ಲೇರಿ ಅಂತ ಒಂದು ವಾಟರ್ ಕಂಪನಿ ಇದೆ, ಹೌದಾ ಸರ್? ಬಿಸ್ಲೇರಿ ಅಂತ ವಾಟರ್ ಕಂಪನಿ ಇದು ಒಂದು ವಾಟರ್ ಬಾಟ್ಲನ ಹಲವಾರು ಕಂಪನಿಗಳಲ್ಲಿ ಅದು ಒಂದು, ಹೌದಾ? ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ವಾಟರ್ ಬಾಟ್ಲ್ ಅಂದ್ರೇನೆ ಬಿಸ್ಲೇರಿ ವಾಟರ್ ಗತಿ ಆಗ್ಬಿಟ್ಟಿದೆ. ಸೊ ಹಂಗಾಗಿದೆ. ಈಗ ಬಿಸ್ಕೆಟ್ ಅಂತಂದ್ರೆ ಅಲ್ಲಿ ಸುಮಾರು ಟೈಪ್ ಬರುತ್ತೆ, ಗುಡ್ಡೆ ಬಿಸ್ಕಿಟ್ ಬರುತ್ತೆ, ಮತ್ತೊಂದು ಮಗದೊಂದು ಎಲ್ಲವೂ ಬರ್ತದೆ. ಬಟ್ ಬಿಸ್ಕಿಟ್ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅದಕ್ಕೊಂದು ಅನ್ವರ್ಥಕ ನಾಮ ಈ ಪಾರ್ಲೆ ಬಿಸ್ಕಿಟ್ ಅಂದ್ರೆ ಬಿಸ್ಕಿಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ. ಸೊ ಆ ಮಟ್ಟಿಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನಾನು ಬೆಳೆಸ್ಬೇಕು, ಅದನ್ನ ಏನೋ ಒಂದು ಕ್ರಿಯೇಟ್ ಮಾಡ್ಬೇಕು ಅಂತ ಇದೆ. ಸೊ ಆ ತರದ್ ಏನಾರು ಒಂದು ಮಾಡಿದ್ರೆ ಮಾಡ್ಲಿಕ್ಕೆ ಅಂತ ಕೈ ಹಾಕ್ತೀನಿ. ಬಟ್ ಬೇರೆ ಯಾರು ಅಲ್ಲ ಸರ್, ನಮ್ ಮನೆಯಲ್ಲೇ ನನಗೆ ಸಪೋರ್ಟ್ ಮಾಡೋದಿಲ್ಲ. ಏನಾದ್ರು ಸರ್ ನನ್ ಕಡೆ ನಿಜವಾಗ್ಲೂ ಹೇಳ್ತೀನಿ, ಇವಾಗ್ಲೂ ₹1 ದುಡ್ಡ ಇಲ್ಲ ಸರ್. ಸೊ ಸ್ಟಿಲ್ ನನ್ಗೆ ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ₹1 ಇನ್ವೆಸ್ಟ್ಮೆಂಟ್ ಇಲ್ಲ. ಬಟ್ ಮನಸ್ಸಲ್ಲಿ ಏನಿದೆಯಲ್ಲ ಸರ್, 1000 ಕನಸುಗಳಿದಾವೆ, ಸಾವಿರ ಅದು ಎಂತದ್ದೇ ಸಮಸ್ಯೆ ಬಂದ್ರು ಅದನ್ನ ನಿಗಿಸ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗಂತೇಳಿ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಯಾವ್ದನ್ನು ನಾವು ಅನ್ಕೊಂಡಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗಂತ ಹೇಳಿ ಎಲ್ಲಾ ಪ್ಲಾನಿಂಗ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಯಾವ್ದನ್ನ ಎಲ್ಲಿ ತರಬೇಕು, ಯಾವ ಮಷಿನ್ ಎಲ್ಲಿ ಸಿಗ್ತದೆ, ಸೊ ಅದಕ್ಕೆ ಎಲ್ಲಿ ಪರ್ಮಿಷನ್ ತಗೊಳ್ಬೇಕು, ಮತ್ತೆ ಯಾವ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೇಕು, ಅದ್ ಎಲ್ಲವೂ ಕೂಡ ನನ್ನ ಹತ್ರ ಐಡಿಯಾ ಇದೆ ಸರ್. ಬಟ್ ಮನೆಯಲ್ಲೇ ಎಲ್ಲದಕ್ಕೂ ಅಡ್ಡಗಾಲ ಹಾಕ್ಬಿಡ್ತಾರೆ. ಫ್ರೆಂಡ್ಸ್ ಸಪೋರ್ಟ್ ಮಾಡೋದಿಲ್ಲ, ಮನೆಯಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಸೊ ಇರ್ಲಿ, ಯಾರು ಸಪೋರ್ಟ್ ಮಾಡದಿದ್ರು ಚಿಂತಿಲ್ಲ, ನಾನು ಒಬ್ನೇ ಮಾಡ್ತೀನಿ ಅನ್ನೋದು ಹುಮ್ಮು ಸಾಹಸಕ್ಕೆ ಹೋದ್ರೆ ಮನೆಯಲ್ಲಿ ನಾನು ಒಬ್ನೇ ಇದ್ದೀನಿ ಸರ್, ನಾನು ಒಬ್ನೇ ಮಗ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಸಮಸ್ಯೆಗಳು ಸಾಗರನೇ ನನ್ನ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಏನಾದ್ರು ಮಾಡಿ ದೇವ್ರಾದ್ರೂ ನಂಗೆ ಸಪೋರ್ಟ್ ಮಾಡ್ತಾರ ಅಂತಂದ್ರೆ ಕೆಲವೊಂದ್ ಟೈಮ್ ನನ್ಗನ್ಸುತ್ತೆ, ಯಾವ ದೇವ್ರು ನಂಬಿದ್ರೆ ಏನಾಗ್ಬೇಕಾಗಿದೆ, ಯಾರು ಕೂಡ ನನ್ ಕಷ್ಟ ಕಾಲದಲ್ಲಿ ಆಗ್ತಾ ಇಲ್ಲ, ಎಲ್ಲಾ ತಪ್ಪು ಮಾಡ್ಬಿಟ್ಟಿದೀನಿ, ಜೀವನ ಹೀಗೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಸರ್. ನಾನು ಒಂಥರ ಈ ಕಡೆ ಹುಚ್ಚನೂ ಅಲ್ಲ, ಈ ಕಡೆ ಜಾಣನೂ ಅಲ್ಲ, ಏನೋ ಒಂಥರ ದುಡಿಯುವಂತ ಒಂದು ಮಷಿನ್ ಆಗಿ ಇದ್ಬಿಟ್ಟಿದ್ದೀನಿ ಸರ್ ನಾನು. ಹಾಗಾಗ್ಬಿಟ್ಟಿದೆ ಲೈಫ್. ಸೊ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಸಿಗುತ್ತಾ, ಅಥವಾ ಜೀವನ ಹಿಂಗೇನೆ ಮುಂದ್ ಹೋಗ್ಬಿಡುತ್ತಾ? ನಾ ಹಾಗಂತ ಹೇಳಿ ಸುಮಾರು ಸರಿ ನಿಮ್ ಕಾರ್ಯಕ್ರಮ ನೋಡಿದೆ ಸರ್. ಆ ಕಾರ್ಯಕ್ರಮ ನೋಡಿದಾಗ ಒಂದ್ ಏನೋ ಮೋಟಿವೇಶನ್ ಸಿಗುತ್ತೆ, ತಿರ್ಗಾ ಮತ್ತ ಅದೇನೋ ಅಯ್ಯೋ ಬಿಡು, ಇಂಥವು ಸುಮಾರು ಜನ ಆಗಿದ್ದಾರೆ, ಏನ್ ಪ್ರಯೋಜನ, ಯಾರು ಹಾಗೆ ಹೀಗೆ ಅಂತ ನೋಡ್ಲೆ. ಮತ್ತೆ ಒಂದ್ಸರಿ ಫಂಕ್ಷನ್ ನೋಡಿದಾಗ ಓಕೆ, ಇವ್ರ ಜೊತೆ ಒಂದ್ಸರಿ ಮಾತಾಡಿದ್ರೆ ಏನೋ ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತೆ, ಅಥವಾ ಯಾರೋ ಒಬ್ರು ನನ್ನ ಕೈ ಹಿಡಿತಾರೆ. ಕೈ ಹಿಡಿಯೋದು ಬೇಡ, ಜಸ್ಟ್ ಸಪೋರ್ಟ್ ಮಾಡಿದ್ರೆ ಸಾಕು ಅನ್ನುವಂತ ಒಂದು ವಿಚಾರ ಬರುತ್ತೆ. ಮಾಡಿದ ತಕ್ಷಣ ಮತ್ತೆ ಅದೇ ದಿನ ಯೂಟ್ಯೂಬ್ ವಿಡಿಯೋಗಳನ್ನ ನೋಡೋದು, ಮೋಟಿವೇಶನ್ ವಿಡಿಯೋಸ್ ನೋಡೋದು, ಏನೋ ಹಾಗೆ ವಿಚಾರಗಳು ಹೋಗ್ತಾ 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 ಕಡೆಗೆ ಸಿಗುವಂತದ್ದು ಅದೇ ರಿಸಲ್ಟ್ ಸರ್. ಅದೇ ರಿಸಲ್ಟ್, ಯಾವ್ದು ಇಲ್ಲ. ಮತ್ತ ಅದೇ ತಿರ್ಗಾ ಕೆಲ್ಸಕ್ಕೆ ಹೋಗ್ಬೇಕು, ಅದೇ ಕೆಲ್ಸನೇ ಮಾಡ್ಬೇಕು, ಅದೇ ಬಿಡಿಗಾಸಿಗೆ ನಾವು ಜೀವನ ಸಾಗಿಸ್ಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡ್ತದೆ. ಬರೀ ನನ್ನ ಕೆಲವೊಂದು ಸರ್ ಆಕ್ಚುಲಿ ದುರ್ಗುಣಗಳನ್ನ ಯಾವ್ದು ಕಾರಣಕ್ಕೂ ಯಾವ ಮನುಷ್ಯನ ಹತ್ರ ಹೇಳ್ಕೋಬಾರ್ದು.
ಬಟ್ ಕೆಲವೊಂದ್ ಟೈಮ್ ಅನ್ಸ್ಬಿಡುತ್ತೆ ನನಗೆ ಒಂದು ಹೊಟ್ಟೆ ಕಿಚ್ಚು ಅನ್ನೋದಂಥದ್ದು ಕೂಡ ತುಂಬಾ ಇದೆ ಸರ್. ಯಾರಾದ್ರೂ ಹೀಗೆ ಒಳ್ಳೇದನ್ನ ಮಾಡಿದ್ದಾರೆ, ಒಳ್ಳೇದನ್ನ ಅಂದ್ರೆ ಅವ್ರ ಪಾಡಿಗೆ ಅವ್ರು ದುಡಿದು ಏನೋ ಒಂದ್ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಏನೋ ಒಂದು ಸಾಧಿಸಿದ್ದಾರೆ ಅಂದ್ರೆ ಸರ್ ನಾ ಅಂತ ಒಂದ್ ಮಾಡ್ಲಿಲ್ಲಲ್ಲ ಅನ್ನೋದು ಒಂದು ಹೊಟ್ಟೆ ಕಿಚ್ಚು, ಒಳ್ಳೆ ಹೊಟ್ಟೆ ಕಿಚ್ಚು ಸರ್, ಕೆಟ್ಟದ್ದಲ್ಲ, ಒಳ್ಳೆ ಹೊಟ್ಟೆ ಕಿಚ್ಚು ಕೂಡ ಬರ್ಲಿಕ್ಕೆ ಶುರು ಆಗ್ಬಿಡ್ತದೆ. ಸೊ ಕಡೆಗೆ ಅದ್ ನೋಡಿದ್ಮೇಲೆ ಒಂದ್ ಸ್ವಲ್ಪ ದಿನಕ್ಕಾನೆ ಗೊತ್ತಾಗತ್ತೆ, ಸೊ ಇಂಥದನ್ನೆಲ್ಲ ಮಾಡ್ಬೇಡ, ಅದು ಒಳ್ಳೇದಲ್ಲ ಅಂತ ನನ್ ಮನ್ಸೇ ನನಗೆ ಹೇಳ್ತದೆ ಮತ್ತೆ ತಿರ್ಗಾ. ಸೊ ಹಾಗಾಗಿ ನಾನು ಒಳ್ಳೆಯವನ ಅಥವಾ ಕೆಟ್ಟವನ ಅನ್ನೋದೇ ನನಗ್ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೆ ಕೆಲವೊಂದ್ ಟೈಮ್ ಅನ್ಸುತ್ತೆ ನನ್ ಬಾಲ್ಯ ಜೀವನಕ್ಕೆ ಹೋಗ್ತೀನಿ ಸರ್, ಮತ್ತೆ ತಿರ್ಗಾ ಮಲ್ಕೊಂಡ್ಮೇಲೆ ಒಂದು 3-4 ತಿಂಗಳು ಡಿಪ್ರೆಷನ್ ಬಿದ್ದಿದೆ ಸರ್. ನಾನು ಡಿಪ್ರೆಷನ್ ಅಲ್ಲಿ ಅಂದ್ರೆ ಹೆಂಗಂದ್ರೆ ನನ್ ಕೈಯಲ್ಲಿ ಎಡಗೈಯಲ್ಲಿ ಏನಾದ್ರೂ ವಸ್ತು ಇದ್ರೆ ಸೊ ನಾ ಏನ್ ಹಿಡ್ಕೊಂಡಿದೀನಿ ಅನ್ನೋದೇ ಲಕ್ಷ್ಯ ಇರ್ತಿರ್ಲಿಲ್ಲ ಸರ್ ನನಗೆ. ಅಷ್ಟೊಂದು ಡಿಪ್ರೆಷನ್ ಅಂದ್ರೆ ನಾನು ಯಾಕಾದ್ರೂ ಇದನ್ನ ಮಾಡ್ಬೇಕು, ಯಾಕಾದ್ರೂ ಬೆಳಗ್ಗೆ ಏಳ್ಬೇಕು, ಯಾಕಾದ್ರೂ ಬೆಳಗ್ಗೆ ಹೊರಿಯುತ್ತೋ, ಅಥವಾ ಯಾಕಾದ್ರೂ ರಾತ್ರಿ ಹೊಡಿಯುತ್ತೋ, ಯಾಕಾದ್ರೂ ಅಮ್ಮಗ ಅಪ್ಪಗ ಫೋನ್ ಮಾಡ್ಬೇಕು. ಸೊ ಈ ತರದ್ದೆಲ್ಲ ಜೀವನದಲ್ಲಿ ಜಿಗುಪ್ಸೆ ಬಂದಿರೋಗತ್ತೆ ಒಂದ್ ಸ್ವಲ್ಪ ಆಗ್ಬಿಟ್ಟಿದೆ. ಸೊ ಕಡೆಗೆ ಅದೇನೋ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಬೇರೆ ಫ್ರೆಂಡ್ ಒಬ್ಬ ಮನೇಲಿ ಬಂದು ನಿಮ್ ಮಗ ಹೀಗ್ ಮಾಡ್ತಾ ಇದ್ದಾನೆ ಹಾಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಅದೊಂದೇನೋ ಕ್ಲಿಯರ್ ಆಯ್ತು ಸರ್. ಸೊ ಆಗಿದ್ಮೇಲೆ ಅದು ಸಾಲ್ವ್ ಆಯ್ತು. ಇಲ್ಲಿ ಬಂದೇನೋ ಊರಲ್ಲಿ ಮಾಡ್ಲಿಕ್ಕೆ ಹೋದ್ರೆ ನೀ ಎಲ್ಲಿ ಹೋಗೋದು ಬೇಡ, ನೀ ಏನ್ ಮಾಡೋದು ಬೇಡ, ನೀ ಮನೇಲಿ ಇದ್ಬಿಡು, ಹಾಗೆ ಹೀಗ ಅಂತ ಅನ್ಸುತ್ತೆ ಅಂದ್ರು. ಅಂದ ತಕ್ಷಣ ಊರಲ್ಲೇ ಕೆಲಸ ಮಾಡಕ್ ಶುರು ಮಾಡಿದೆ. ಊರಲ್ಲಿ ಕೆಲಸ ಮಾಡಿದ್ರೆ ಸರ್ ಗೊತ್ತಲ್ಲ ಸರ್, ನಮ್ದು ಹಳ್ಳಿಗಾಡೆಲ್ಲ ತುಂಬಾ ಕಡಿಮೆ ಸ್ಯಾಲ್ರಿಗೆ ಪೇಮೆಂಟ್ ಅದೆಲ್ಲ ಶುರು ಆಯ್ತು. ಮಾಡಿದ್ರು ಯಾವ್ದು ಸರ್ ನನ್ಗೆ ಯಾವ್ದನ್ನೂ ಮಾಡಿದ್ರು ಮನಸ್ಸಿಗೆ ತೃಪ್ತಿ ಅನ್ನೋದಿಲ್ಲ. ಅದ್ರ ಜೊತೆಗೆ ನಾನೇನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ಸರ್, ನನ್ನ ಕನಸುಗಳನ್ನ ನಾನು ಈಡೇರಿಸ್ಕೊಳ್ಳಿಲ್ಲ ಅಂದ್ರೆ ಈ ಜೀವನ ಒಂಥರ ಅದು ಹುಟ್ಟಿನೂ ಕೂಡ ವೇಸ್ಟ್ ಅನ್ನುವಂಥದ್ದನ್ನ ಇಟ್ಕೊಂಡ್ಬಿಟ್ಟಿದೀನಿ. ಆಮೇಲೆ ನಮ್ಮ ಮನೆಯಲ್ಲಿ ಇರುವಂತವ್ರು ಹೆಂಗ್ ತಿಳ್ಕೊಂಡ್ಬಿಟ್ಟಿದಾರೆ ಅಂದ್ರೆ ಕೇವಲ ಏನಾದ್ರೂ ಓದಿದಾನೆ ಅಂದ್ರೆ ಅವನಿಗೆ ಜಾಬ್ ತಗೊಂಡ್ರೇನೆ ಒಳ್ಳೆ ಹೆಣ್ಣು ಸಿಗುತ್ತೆ, ಜಾಬ್ ತಗೊಂಡ್ರೇನೆ ಒಳ್ಳೆ ಮರ್ಯಾದೆ ಇರುತ್ತೆ, ಮತ್ತೆ ಜಾಬ್ ತಗೊಂಡ್ರೆ ಒಳ್ಳೆ ಮಕ್ಕಳಾಗಿ ಇರ್ತಾರೆ ಅನ್ನುವಂತ ಮೈಂಡ್ ಸೆಟ್ ಮನೆಯಲ್ಲಿದೆ. ಇಂಥ ತಂದೆ ತಾಯಿಗಳಿಗೂ ಕೂಡ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಅಥವಾ ನನ್ನ ಜೀವನವನ್ನು ಹೆಂಗೆ ನಾನು ಚೇಂಜ್ ಮಾಡ್ಕೋಬೇಕು, ಮತ್ತೆ ನಂದೊಂದು ಏನೋ ಪ್ರೊಡಕ್ಷನ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಎಲ್ಲರನ್ನು ಒಪ್ಪಿಸ್ಲಿ, ಅಥವಾ ಹೇಗೆ ಮುಂದಿನ ಸ್ಟೆಪ್ ಅನ್ನ ಹೆಂಗ್ ತಗೊಳ್ಳಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅದು ಸ್ವಲ್ಪ ಅದ್ರ ಬಗ್ಗೆ ನೀವು ಹೇಳ್ಬೇಕು. ನನ್ಗೆ ಇದೇ ಪ್ರಾಬ್ಲಮ್ ಸರ್. ಏನ್ ಪ್ರೊಡಕ್ಷನ್ ಅಂದ್ರೆ ಏನ್ ಪ್ರಾಡಕ್ಟ್ ಮಾಡಬೇಕು ಸರ್? ಆಕ್ಚುಲಿ ನಂದು ಏನಿದೆ ಅಂದ್ರೆ ಸರ್, ಈ ಕಬ್ಬು ಬರ್ತಲ್ಲ ಸರ್, ಕಬ್ಬು ಎಲ್ರು ಕೂಡ ಡೈರೆಕ್ಟ್ ಆಗಿ ಹಾಲ್ನ ಇದು ಮಾಡ್ತಾರೆ, ಕುಡಿತಾರೆ, ಹೌದಾ ಸರ್? ಸೊ ಕಬ್ಬನ್ನ ಹಾಲನ್ನ ಕುಡಿತಾರಲ್ಲ ಸರ್, ಅದನ್ನ ಟೆಂಪ್ರರ್ ಅಂದ್ರೆ ಆ ಹಾಲಿನ ವ್ಯಾಲಿಡಿಟಿ ಸ್ವಲ್ಪ ಹೊತ್ತು ಮಾತ್ರ ಇರ್ತದೆ. ಆಮೇಲೆ ಆ ಕಬ್ಬಿನ ಹಾಲು ಅನ್ನೋದು ವರ್ಷ ಪೂರ್ತಿ ಸಿಗೋದಿಲ್ಲ ಸರ್. ವರ್ಷವಿಡೀ ಏನಾಗಲ್ಲ ಅಂದ್ರೆ ಅದಕ್ಕೆ ನಮ್ಗೆ ಅವೈಲಬಿಲಿಟಿ ಇರಲ್ಲ, ಅಂದ್ರೆ ಆ ಸೀಸನ್ ಮುಗಿಯೋವರೆಗೆ ಮಾತ್ರ ಇರುತ್ತೆ. ಸೊ ಆ ಸೀಸನ್ ಮುಗಿಯೋವರೆಗೆ ಇರೋದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ವರ್ಷ ಪೂರ್ತಿನೂ ಅದು ಜನರಿಗೆ ತಲುಪಬೇಕು ಅನ್ನುವಂಥದ್ದು ಒಂದು ನನ್ನ ಕಾನ್ಸೆಪ್ಟ್. ಇದು ಒಂದಾದ್ರೆ, ಇನ್ನೊಂದು ಈ ಬೆಲ್ಲ ಬರುತ್ತಲ್ಲ ಸರ್, ಅಡಿಗೆ ಹಾಕ್ತಾರಲ್ಲ ಬೆಲ್ಲ. ಸೊ ಆ ಬೆಲ್ಲನ ಏನ್ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಬೆಲ್ಲವನ್ನು ತಯಾರು ಮಾಡ್ಬೇಕು ಅನ್ನೋದು. ಈಗಿನ ಜನರೇಷನ್ ಹೇಗಿದೆ ಅಂತಂದ ಹೇಳಿದ್ರೆ ಬೆಲ್ಲನ ಎಲ್ಲಾ ಮಿಕ್ಸ್ಡ್ ಮಾಡಿ, ಅಂದ್ರೆ ಅದು ಬೇಗ ಮೆಲ್ಟ್ ಆಗುತ್ತೆ, ಅಥವಾ ಅದೊಂದು ಆ ಬೆಲ್ಲನ ಏನೋ ಸಕ್ಕರೆಯನ್ನು ಮಿಕ್ಸ್ ಮಾಡಿನೋ ಮತ್ತೊಂದೋ ಏನೋ ಮಾಡಿ ಜಾಸ್ತಿ ಗಟ್ಟಿ ಇರೋ ಹಾಗೆ ಮಾಡ್ತಾರೆ. ಅಂದ್ರೆ ಕಣ್ಣಾರೆ ನೋಡಿದೀನಿ ಸರ್ ನಾನು, ಆ ಬೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರ್ನ ನಾನು ನೋಡಿದೀನಿ. ಸೊ ಅದನ್ನ ಹೇಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿ ಬೆಲ್ಲವನ್ನ ಹೆಂಗ್ ತಯಾರು ಮಾಡ್ಬೇಕು ಅದು ಒಂದಿದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂತ ಹೇಳಿದ್ರೆ ಈ ಇದು ಒಂದು. ಆಮೇಲೆ ಇನ್ನೊಂದು ಏನಂದ್ರೆ ಈ ದೋಸೆ ಹಿಟ್ಟು ಸರ್, ದೋಸೆ ಹಿಟ್ಟನ್ನ ಹೇಗೆ ವೆರೈಟಿಯಲ್ಲಿ ನಾವು ಜನರಿಗೆ ತಲುಪಿಸ್ಬೇಕು ಅನ್ನುವಂಥದ್ದು ಒಂದು ಐಡಿಯಾ ಇದೆ. ಸೊ ಇದಕ್ಕೆ ನಮ್ಗೆ ಇನ್ಸ್ಪಿರೇಷನ್ ಅಂದ್ರೆ ಸರ್, ಈ ಬೆಂಗಳೂರು ಹತ್ರ ಆನೇಕಲ್ ಅಂತ ಬರುತ್ತೆ, ಬೆಂಗಳೂರು ಡಿಸ್ಟಿಕ್ ಅಥವಾ ಏನು ಗೊತ್ತಿಲ್ಲ ಸರ್ ನನಗದು. ಬೆಂಗಳೂರು ಹತ್ರ PC ಮುಸ್ತಫಾ ಅಂತ ಹೇಳಿ ಒಂದು ವ್ಯಕ್ತಿ, ಇಸ್ ಅ ವೆರಿ ಫೇಮಸ್ ಬಿಸ್ನೆಸ್ ಮ್ಯಾನ್ ಸರ್. ಅವರ ಜೀವನ ಮತ್ತೆ ಅವರ ಒಂದು ಇದಕ್ಕೆ ಹೇಳಿದ್ರೆ ಎಂತವನ ಮೈ ಮೇಲಿನ ಕೂದಲು ಕೂಡ ನಿಂತ್ಕೊಳ್ಳುತ್ತೆ, ಅಷ್ಟೊಂದು ಕಷ್ಟಪಟ್ಟು ಮನುಷ್ಯ ದೋಸೆ ಹಿಟ್ಟಿನ ಫ್ಯಾಕ್ಟ್ರಿನೇ ಹಾಕಿದ್ದಾನೆ.
ಅಂದ್ರೆ ಜಸ್ಟ್ 2005 25,000 ಬಂಡವಾಳ ಹಾಕಿ ಅವರು ಇದು ಮಾಡಿದಾರೆ, ಸ್ಟಾರ್ಟ್ ಮಾಡಿದ ಕಂಪನಿ. ಈ ವರ್ಷ 500 crores ಅವ್ರದ್ದು ಟರ್ನ್ ವರ್ತ್ ಇದೆ ಸರ್ ಕಂಪನಿ. ಪ್ರತಿ ವರ್ಷ ಅಷ್ಟು ದುಡಿತಾರೆ. ಸೊ ಎಲ್ಲಾ ಸ್ಟಾರ್ಟ್ಅಪ್ಸ್ ಕೂಡ ಜಸ್ಟ್ ಸ್ಟಾರ್ಟ್ ಆಗಿದ್ದು ಒಂದು ಸ್ಮಾಲ್ ರೂಮ್ ಇಂದ ಅಥವಾ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಆಗಿದ್ದು ಸರ್. ಇವಾಗ ಅವರೆಲ್ಲ ಕೈಗೆ ಹಿಡಿಲಾರದಷ್ಟು ಬೆಳೆದಿದ್ದಾರೆ. ಸೊ ಮುಂದಿನ 20 ವರ್ಷಗಳಲ್ಲಿ ನಾನು ಕೂಡ ಆತರ ಏನೋ ಒಂದು ಹೆಸರು ಮಾಡಬೇಕು, ಅದ್ರ ಜೊತೆಗೆ ಒಂದು ಒಳ್ಳೆ ಜನರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡಬೇಕು ಅಂತ ನಂದು ಒಂದು ಆಸೆ. ಸೊ ಈ ಕಬ್ನಾಲು, ದೋಸೆ ಹಿಟ್ಟು, ಬೆಲ್ಲ, ಈ 3 ಹೇಳಿದ್ರಿ. ಇದರಲ್ಲಿ ಯಾವ್ದಾದ್ರು ಒಂದು ಮಾಡ್ಬೇಕಾ ಅಥವಾ 3 ಮಾಡ್ಬೇಕಾ? ಸರ್ ಒಂದು ಅಂದ್ರೆ ನನ್ನ ಕಾನ್ಸೆಪ್ಟ್ ಮೇನ್ ಪ್ರಾಡಕ್ಟ್ ಒಂದಿರ್ಬೇಕು. ನನ್ನ ಕಂಪನಿ ಹೆಸರು ಕೇಳಿದ್ರೆ ಆ ವ್ಯಕ್ತಿಗಳಿಗೆ ಇದು ನೆನಪಾಗಬೇಕು. ಸೊ ಆತರ ಒಂದು, ಅದರ ಜೊತೆಗೆ ಅಲ್ಟರ್ನೇಟ್ ಆಗಿ ಏನಾದ್ರೂ ಒಂದು, ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಲ್ಲ ಆಯ್ತು. ಯಾಕಂದ್ರೆ ಒಂದನ್ನೇ ನೆಚ್ಕೊಂಡು ಕುತ್ಕೊಳ್ಳಿಕ್ಕೂ ಆಗಲ್ಲ, ಒಂದನ್ನೇ ನಂಬ್ಕೊಂಡು ನಾವು ಜೀವನ ಸಾಕ್ತಾ ಹೋಗಿದ್ರೆ ಮೇ ಬಿ ಅದರ ಪ್ರಾಡಕ್ಟ್ ಸೇಲ್ ಕಮ್ಮಿ ಆಯ್ತು ಅಂದ್ರೆ ಒಂದ್ರಲ್ಲಿ ಜಾಸ್ತಿ ಆಗ್ತದೆ. ಹೀಗೆ ಹಾಗಂತ ಹೇಳಿ 2 ದೋಣಿ ಮೇಲೆ ಕಾಲಿಟ್ಟರು ಕೂಡ ನಡ್ಸ್ಲಿಕ್ಕೆ ಆಗೋಲ್ಲ. ಆ ಕಾರಣಕ್ಕಾಗಿ ನನ್ನ ಹೇಗೆ ಅಂತಂದ್ರೆ ನನಗೆ 1 ನಿಮಿಷ ರೆಸ್ಟ್ ಮಾಡ್ಲಿಕ್ಕೂ ಕೂಡ ಟೈಮ್ ಇರಬಾರ್ದು ನನಗೆ. ಆ ತರ ದುಡಿಮೆ ಇರ್ಬೇಕು ಅಂತ ನಂದು ಕಾನ್ಸೆಪ್ಟ್. ಈಗಲೂ ಹಂಗೆ ಇದ್ದೀರಲ್ಲ? ಇಲ್ಲ ಸರ್, ಅಂದ್ರೆ ನನ್ನ ದುಡಿಮೆಗೆ ತಕ್ಕ ಪ್ರತಿಫಲ ನಂಗೆ ಸಿಗ್ತಾ ಇಲ್ಲ ಸರ್. ಈಗ ನಾನ್ ದುಡಿತಾ ಇರುವಂತದಕ್ಕೆ ಲೆಸ್ ದೆನ್ 10 ಒಳಗೆ ನಮ್ಗೆ ಪೇಮೆಂಟ್ ಇದೆ. ಸೊ ನನ್ನ ಟೈಮಿಂಗ್ಸ್ ಬಂದು 24 ಗಂಟೆಗೆ ಆ ಸ್ಯಾಲರಿನ ಕಂಪೇರ್ ಮಾಡಿದ್ರೆ ನನ್ಗೆ ದಿನಕ್ಕೆ 5 ರೂಪೀಸ್ ಕೂಡ 1 ಅವರಿಗೆ ಬೀಳೋದಿಲ್ಲ ಸರ್. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಆ ಕಾರಣಕ್ಕಾಗಿ ನನಗೆ ಹೆಂಗಿರ್ಬೇಕು ಅಂದ್ರೆ ಕೆಲ್ಸ 1 ನಿಮಿಷ ನಿದ್ದೆ ಮಾಡಿದ್ರೆ ಎಲ್ಲಿ ನನಗೆ ಇದು ಆಗ್ಬಿಡ್ತದೋ, ಅಂದ್ರೆ ನನ್ ಕಂಪ್ನಿಗೆ ತೊಂದ್ರೆ ಆಗ್ಬಿಡ್ತದೋ ಅನ್ನೋಷ್ಟು ಹೆವಿ ವರ್ಕ್ ನನ್ಗೆ ಬೇಕಾಗಿದೆ ಸರ್. ಆತರ ಹೆಂಗಂದ್ರೆ 1 ನಿಮಿಷ ಮಗನೇ ಬಾರೋ ಒಂದ್ ರೊಟ್ಟಿ ತಿಂದು ಹೋಗೋ ಮಾರಾಯ, ಎಷ್ಟ್ ದಿನ ಆಯ್ತು ಬಂದ್ ಮನೆಗೆ ಅಂತ ಅನ್ನೋಷ್ಟ್ರ ಮಟ್ಟಿಗೆ ನಮ್ ತಾಯಿಗೆ ನಾನು ಬಿಸಿ ಪರ್ಸನ್ ಆಗಿ ಕಾಣಿಸ್ಕೊಳ್ಬೇಕು ಅಂತ ನನ್ನ ಇಂಟೆನ್ಷನ್. ಸೊ ಆತರ ಎಲ್ಲ ನಮ್ಗೆ ಒಂದು ಏನೋ ಮುಂದಾಲೋಚನೆ ಇದೆ ಸರ್. ಬಟ್ ಯಾರೊಬ್ರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹೆಂಗೆ ಜೀವನ ಕಟ್ಕೋಬೇಕು, ಹೆಂಗೆ ಅದೊಂದು ಕನಸನ್ನ ಈಡೇರಿಸ್ಕೋಬೇಕು ಅಂತ ನಂದು ಒಂದು ದೊಡ್ಡ ಸಮಸ್ಯೆಯಾಗಿ ನಿಂತ್ಬಿಟ್ಟಿದೆ. ಆಯ್ತು, ನಾನು ಮಾತಾಡ್ತೀನಿ. ಆಯ್ತು, ಇಷ್ಟೇನಾ ವಿಚಾರ? ಇಷ್ಟೇನಾ? ಎಸ್ ಸರ್, ಎಸ್ ಎಸ್. ಆಯ್ತು. ಈ ಅಪ್ಪ ಅಮ್ಮ ನೀವು ಒಬ್ಬರೇ ಮಗನಾ? ಹಾ ಸರ್, ಹೌದು ಸರ್, ಒಬ್ಬರೇ ಮಗ. ಓಕೆ. ಅಂದರೆ ನಾನು ಪ್ರಥಮವಾಗಿ ಹೇಳೋದಾದರೆ, ನಾನು ನಿಮ್ಮ ಆ ದೂರದೃಷ್ಟಿ ಅಥವಾ ನಿಮ್ಮ ಕನಸು ಅಥವಾ ನಿಮಗೆ ಬದುಕಿನ ಕುರಿತಾಗಿರ್ತಕ್ಕಂಥ ಒಂದು ಪ್ಯಾಷನ್ ಅಥವಾ ಏನೋ ಮಾಡಬೇಕು, ಏನೋ ಮಾಡದೆ ಹೋದರೆ ಅಥವಾ ನಂದು ಅಂತ ಒಂದು ಹೆಜ್ಜೆ ಗುರುತು ಮೂಡಿಸದೆ ಹೋದರೆ ಈ ಬದುಕೇ ವ್ಯರ್ಥ, ಆ ನಿಮ್ಮ ದೃಷ್ಟಿಕೋನ ನಾನು ಗೌರವಿಸ್ತೀನಿ. ಅದ್ಭುತ ಅದು. ಅಂದರೆ ನನಗೆ ನೋಡಿ, ಗೆಲುವುಗಳು, ಕೀರ್ತಿ ಪತಾಕೆಗಳು ಅಥವಾ ಸಾಧನೆಗಳು ಅವೆಲ್ಲ ಆನಂತರದ ವಿಚಾರ. ಆದರೆ ನನ್ನ ಆತ್ಮತೃಪ್ತಿಗೋಸ್ಕರ ನಾನೊಂದು ಒಂದು ಹೆಜ್ಜೆ ಇಟ್ಟೆ, ನಾನು ಈ ಜನ್ಮದಲ್ಲಿ ಏನೋ ಮಾಡಲಿಕ್ಕೆ ಹೊರಟೆ. ಈ ಹೊರಟೆ ಅನ್ನುವ ಮೊದಲ ಹೆಜ್ಜೆಯೂ ಕೂಡ ಎಷ್ಟೋ ಸಾರಿ ಇತಿಹಾಸ ನಿರ್ಮಾಣ ಮಾಡುತ್ತೆ. ಅರ್ಥಾತ್ 5 ಜನ 100 ಕಿಲೋಮೀಟರ್ ರನ್ನಿಂಗ್ ರೇಸ್ ಓಡಬೇಕು, 100 ಮೀಟರ್ ರನ್ನಿಂಗ್ ರೇಸ್ ಓಡಬೇಕು ಅಂತ ನಿಂತಿರುವ 5 ಜನ ಗೆದ್ದವನೊಬ್ಬನೇ ಆದರೂ ಪಾರ್ಟಿಸಿಪೇಟ್ ಮಾಡಿದ ಕಾರಣಕ್ಕೂ ಅವ್ರಿಗೊಂದು ಹೆಸರು ಇತಿಹಾಸದಲ್ಲಿ ಉಳಿಯುತ್ತೆ. ಹೌದಲ್ಲ? ಅಂದ್ರೆ ನಾನೇನು ಹೇಳ್ತೀನಿ, ಪ್ರಥಮವಾಗಿ ನಿಮಗೆ ಇಂಥದ್ದೊಂದು ಅಂದರೆ ಏನೋ ಸಾಧಿಸಬೇಕು, ಏನೋ ಮಾಡಬೇಕು, ಏನೋ ಒಂದು 4 ಜನ ಕೆಲಸ ಕೊಡಬೇಕು, ಈ ಕನಸುಗಳಿದ್ದಾವಲ್ಲ, ಇವೆಲ್ಲ ಈ ಮನಸ್ಥಿತಿಯನ್ನು ಇಟ್ಟುಕೊಂಡಿರೋ ನೀವು ಖಂಡಿತ ಅದ್ಭುತವಾದ ಹುಡುಗಿ. ಯಾಕೆ ನೋಡಿ, 30 ವಯಸ್ಸಿಗೆ ನೀವೆಷ್ಟು ಏನೋ ಒಂದು ಕನಸಿಟ್ಕೊಂಡಿದ್ದೀರಿ, ಏನು ಮಾಡಬೇಕು ಅಂತ ಹೊರಡ್ತಾ ಇದ್ದೀರಿ. ಬ್ಯೂಟಿಫುಲ್. ಯಾಕಂದರೆ ಈ ಸಮಯದಲ್ಲಿ 20-21 ವರ್ಷದ ಹುಡುಗರನ್ನೇ ಫೋನಿಂದ ಹಾಳಾಗೋಗಿ, ಕಾಲೇಜಲ್ಲೇ ಹಾಳಾಗೋಗಿ, ಅಪ್ಪ ಅಮ್ಮನ ಕೈಗೂ ಸಿಗದೆ, ಸಮಾಜಕ್ಕೂ ಒಳ್ಳೆಯವರಾಗಿ ಬದುಕದೆ, ನರಕವನ್ನು ತೋರಿಸ್ತಾ, ಅವರು ನರಕ ಅನುಭವಿಸ್ತಾ, ಮನೆಯವ್ರಿಗೂ ನರಕ ತೋರಿಸ್ತಾ ಕೆಟ್ಟ ಜೀವನ ಬದುಕ್ತಾ ಇರೋ ಈ ಯುವಜನತೆಯ ನಡುವೆ ಏನೋ ಒಂದು ಮಾಡಬೇಕು ಅಂದುಕೊಂಡಿರೋ ನಿಮ್ಮ ಆ ಧ್ಯೇಯೋದ್ದೇಶ ಅಥವಾ ನಿಮ್ಮ ಬದುಕಿನ ದೃಷ್ಟಿಕೋನ ಬಹಳ ಅದ್ಭುತವಾದದ್ದೇ. ಅದನ್ನು ನೀವು ಖಂಡಿತ ಮುಂದುವರಿಸಿ. ಆದರೆ ಅದಕ್ಕೂ ಮೀರಿದ ಕೆಲವು ಸತ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದು ನಾನು ಹೇಳ್ತಾ ಹೋಗ್ತೀನಿ, ಸುಮ್ಮನೆ ತಾಳ್ಮೆಯಿಂದ ಕೇಳಬೇಕು. ನೋಡಪ್ಪ, ನಮಗೆಂತ ನೀವು ದೊಡ್ಡವರು ಇದ್ದೀರಿ, ಆಯ್ತಾ? ಆದರೆ ನಾನು ಈ ಸ್ಥಾನದಲ್ಲಿ ಕೂತು
ನಿಮಗೆ ಕೆಲವೊಂದನ್ನು ಹೇಳುವ ಅವಕಾಶ ನನಗೆ ಕೊಟ್ಟಿದ್ದೀರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಸ್ ಸರ್. ಯಾಕಂದರೆ ಹ್ಞೂ ಸರ್. ನೀವೇನೇನು ಕನಸು ಕಟ್ಟಿಕೊಂಡು ಬಂದರೂ ಅದೇ ಕನಸು ಅಜ್ಜನಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ಹುಟ್ಟಿದ ನನಗೂ ಇತ್ತು. ಅಂದರೆ ನಿಮ್ಮದು ವ್ಯವಹಾರದ ಕುರಿತಾಗಿರ್ಬೋದು, ಬಟ್ ನನ್ನ ಬದುಕು ಬೇರೆ ಇತ್ತು. ಹ್ಞೂ ಸರ್. ಆಧ್ಯಾತ್ಮ. ನಾನು ಏನು ಮಾಡಬೇಕು ಇವತ್ತು ಈ ಜ್ಞಾನಾಶ್ರಮದ ಈ ಹೆಸರು ಬಹುಶಃ ಜಗತ್ತಿನಾದ್ಯಂತ ಅಲ್ಲದೆ ಹೋದರೂ ಮಿನಿಮಮ್ 4 ಜನರಿಗೆ ತಲುಪಿದೆ, ಒಂದು ನೆಮ್ಮದಿ ಕೊಟ್ಟಿದೆ. ಇದು ನನ್ನ ಏಕಮಾತ್ರ ಉದ್ದೇಶವಾಗಿತ್ತು ನಾನು ಶುರು ಮಾಡಬೇಕಾದ್ರೆ. ಹ್ಞೂ ಸರ್. ಆದರೆ ನಾನು ಚಿಕ್ಕವನು ಬಿಟ್ಟುಬಿಡಿ, ದೊಡ್ಡ ಯಾವುದೇ ಸಂಸ್ಥೆ ತಗೊಳ್ಳಿ, ಆದರೆ ಅವು ಯಾವೂ ಕೂಡ ಲೋಕದ ಅಥವಾ ಮನೆಯವರ ಅಥವಾ ಸಂಗಡಿಗರ ತುಂಬ ಬೆಂಬಲದಿಂದ ಶುರುವಾದ ಯಾವ ಸಂಸ್ಥೆಯೂ ಇಲ್ಲ ಇಲ್ಲಿ. ಎಲ್ಲವೂ ಕೂಡ ಆರಂಭದಲ್ಲಿ ಅಂಥದ್ದೊಂದು ಏನು ವಿವಾದ ಅಥವಾ ಅಂಥದ್ದೊಂದು ನಕಾರಾತ್ಮಕ ಸ್ಪಂದನೆಗಳು, ನಕಾರಾತ್ಮಕ ಬೆಂಬಲಗಳು ಅಥವಾ ಅಂಥದ್ದೇನೋ ಕಾಲಿಡದೆ ಎಳೆಯೋರು. ಈ ಜಗತ್ತಿನಲ್ಲಿರುವ ಎಲ್ಲ ಸಂಸ್ಥೆಗಳ ಆರಂಭವೂ ಕೂಡ ಇಂಥದ್ದೇ ಏನು ಜನರ ಸಹವಾಸ, ಜನರ ಈ ಕೆಟ್ಟ ಒಪಿನಿಯನ್ನಿಂದಲೇ ಶುರುವಾಯಿತು. ನಡೆಯಪ್ಪ ಅದ್ಭುತ ಅಂತ ಯಾರೂ ಹೇಳಿಲ್ಲ. ಕನಸುಗಳನ್ನು ಹೊಂದಿರುವುದು ತಪ್ಪಲ್ಲ, ಆದರೆ ಕನಸುಗಳನ್ನು ಮಾತ್ರ ಹೊಂದಿರುವುದು ದೊಡ್ಡ ತಪ್ಪು. ಹೌದಲ್ಲಪ್ಪ? ನಾನು ಹಿಂಗೆ ಮಾಡಬೇಕು, ಆದರೆ 100 ಬಾವಿ ನೀರಿಗೆ ಅಂತ 100 ಬಾವಿ ತೆಗೆಯೋದಕ್ಕಿಂತ 1 ಬಾವಿಯನ್ನೇ ನಾನು ದಿಸಪೂರ್ತಿ ತೆಗೆಯೋದು ಬಹಳ ಮುಖ್ಯವಾಗುತ್ತೆ ಕೆಲವೊಮ್ಮೆ. ಇದು ಗುರುಗಳು ಹೇಳ್ತಾ ಇದ್ರು ನಮಗೆ. ಯಾರೋ ನಾನು ಏನು ಕೆಲಸಕ್ಕೆ ಕೈ ಹಾಕಿದ್ರೂ ನಾನು ಯಶಸ್ಸಾಗ್ತಾ ಇಲ್ಲ, ನಾನು ಏನು ಮಾಡಿದ್ರೂ ನಾನು ಉದ್ಧಾರ ಆಗ್ತಾ ಇಲ್ಲ, ನಾನು ಇದು ಮಾಡಿದೆ ಅದು ಮಾಡಿದೆ ಅದು ಮಾಡಿದೆ ಅದು ಮಾಡಿದೆ ಯಾವುದರಲ್ಲೂ ನಾನು ಗೆದ್ದಿಲ್ಲ, ಯಾಕೆ ಗುರುಗಳೇ ನನ್ನ ಜೀವನ ಹಿಂಗಾಯ್ತು ಅಂದಾಗ ಅವನನ್ನು ಆಶ್ರಮದ ಹಿಂದ್ಗಡೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಈ 4-5 ಅಲ್ಲ ಒಂದು 10-15 ಗುಂಡಿಗಳು ತೆಗ್ದಿದ್ರಂತೆ. ಅವರು ಬಂದವನು ಕೇಳಿದ, ಗುರುಗಳೇ ಯಾಕೆ ಗುಂಡಿ ಹಿಂಗಿಂಗೆ ಒಂದು 10-15 ಇಷ್ಟೊಂದು ಗುಂಡಿ ತೆಗ್ದಿದ್ದೀರಲ್ಲ ಯಾಕೆ ಅಂತ ಅವನು ಕೇಳ್ತಾನೆ. ಗುರುಗಳು ಹೇಳ್ತಾರೆ, ಅಯ್ಯೋ ನಮ್ಮ ಶಿಷ್ಯರು ಏನೋ ಬಾವಿ ತೆಗಿಬೇಕು, ನೀರು ಬೇಕು ಅಂತ ಹೇಳ್ತಿದ್ರು, ತೆಗೀರು ಅಂದೆ. ನೋಡಿ ಇಲ್ಲೊಂಚೂರು ಅಲ್ಲೊಂಚೂರು ತೆಗ್ದಾರೆ, ಎಲ್ಲೂ ನೀರು ಸಿಗ್ಲಿಲ್ವಂತೆ ಅಂದ್ರು ಗುರುಗಳು. ಅವನೇನಂದ, ಅಯ್ಯೋ ಏನು ದಡ್ಡ ಶಿಷ್ಯರು ದಡ್ಡ ಶಿಷ್ಯರನ್ನು ಸಾಕೊಂಡಿದ್ದೀರಿ ಗುರುಗಳೇ ನೀವು. ಯಾವುದಾದ್ರೂ ಒಂದು ಬಾವಿಯನ್ನು ತುಂಬ ಹೊತ್ತು ತೆಗೆದ್ರೆ ನೀರು ಸಿಗುತ್ತೆ, ಹಿಂಗೆಲ್ಲವೂ 5-5 ಒಂದೊಂದು ಅಡಿ 2-2 ಅಡಿ ಇನ್ನೂ 20-30 ಬಾವಿ ತೆಗೆದ್ರು ನೀರು ಸಿಗಲ್ಲ. ಯಾವುದಾದ್ರೂ ಒಂದಕ್ಕೆ ಸಮಯ ಕೊಟ್ಟರೆ ಸಿಗುತ್ತೆ. ಗುರುಗಳು ಆ ವ್ಯಕ್ತಿ ಏನು ಹೇಳ್ದ ಅಂದರೆ, ಯಾವುದೋ ಒಂದೇ ಕಡೆ ತುಂಬ ಆಳವಾಗಿ ತೋರಿದ್ರೆ ನೀರು ಸಿಗೋದು. ನಿಮ್ಮ ಶಿಷ್ಯರು ಇಲ್ಲೊಂದು 5 ಅಡಿ ಅಲ್ಲೊಂದು 5 ಅಡಿ ಅಲ್ಲಿ ಬರಲಿಲ್ಲ ಅಂತ ಇನ್ನೊಂದು ಕಡೆ ಹಿಂಗೆ 10-20 ಬಾವಿ ತೆಗೆದ್ರೆ ನೀರು ಸಿಗಲ್ಲ. ಆಗ ಗುರುಗಳು ಹೇಳ್ತಾರೆ, ಅಪ್ಪ ನೀನು ಕೂಡ ದಿನಸಿ ಅಂಗಡಿ ಮಾಡಿದೆ, ಏನೋ ಪಾತ್ರೆ ಅಂಗಡಿ ಇಟ್ಟಿದೆ ಅಥವಾ ತರಕಾರಿ ಅಂಗಡಿ ಇಟ್ಟಿದೆ, ಏನೇನೋ ಅಂಗಡಿ ಇಟ್ಟೆ, ಎಲ್ಲೂ ಉದ್ಧಾರ ಆಗಲಿಲ್ಲ ಅಂತ ಹೇಳ್ದಲ್ಲಪ್ಪ. ನೀನು ಯಾವುದೋ ಒಂದು ಕನಸನ್ನು ಬಲವಾಗಿ ಜೀವಿಸಿ ಅದಕ್ಕೋಸ್ಕರನೇ ನೀನು ತುಂಬ ವರ್ಷಗಳ ಶ್ರಮ ಕೊಟ್ಟಿದ್ರೆ ಅಲ್ಲೊಂದು ಕಡೆ ನೀನು ಉದ್ಧಾರ ಆಗ್ತಿದ್ದೆ. ಆದರೆ ನೀನು ಹೇಳ್ತೀಯ ನಾನು 5-6 ಮಾಡಿದೆ ಎಲ್ಲೂ ಗೆಲ್ಲಿಲ್ಲ ಅಂತ. ಈ 5-6 ಅಂದರೆ ನೀರು ಬೇಕು ಅಂತ ಚಿಕ್ಕದಾಗ 5-6 ಬಾವಿ ತೆಗೆಯೋದು ಎಷ್ಟು ಮೂರ್ಖತನವೋ, ಹಾಗೆ ಗೆಲ್ಲಬೇಕು ಅಂತ ನಾನು ತಲೆಯಲ್ಲಿ ತುಂಬಾ ಯೋಚನೆಗಳು ಇಟ್ಕೊಂಡಿರೋದು ಅಷ್ಟೇ ಮೂರ್ಖತನ ಅಂತ ದೊಡ್ಡವರು ಹೇಳ್ತಾರೆ. ನನಗೆ ಜೀವನದಲ್ಲಿ ಮೊದಲು ಕ್ಲಾರಿಟಿ ಬೇಕು, ನಾನು ಏನು ಮಾಡ್ಲಿಕ್ಕೆ ಹೊರಡಬೇಕು ಅಂದರೆ. ಯಾವ ದೊಡ್ಡ ಕನಸುಗಳಿಗೂ ಬಹಳ ದೊಡ್ಡ ಬೆಂಬಲ ಆರಂಭದಲ್ಲಿ ಸಿಗಲ್ಲ, ಯಾಕಂದ್ರೆ ಅವೆಲ್ಲ ಹುಚ್ಚುತನವಾಗಿಯೇ ಕಾಣ್ತವೆ. ಅಂದರೆ ಬಟ್ಟೆ ತೊಟ್ಟವರ ನಡುವೆ ಅಥವಾ ಬಟ್ಟೆ ತೊಡದವರ ನಡುವೆ ಬಟ್ಟೆ ತೊಟ್ಟವನೇ ಹುಚ್ಚ ಅಲ್ವಾ? ಈ ಜಗತ್ತಲ್ಲಿ ಎಲ್ಲರೂ ಬೆತ್ತಲಾಗಿ ಓಡಾಡ್ತಾವ್ರೆ, ಯಾರೋ ಅದ್ರ ಮಧ್ಯೆ ಒಬ್ಬ ಬಟ್ಟೆ ತೊಟ್ಟುಬಿಟ್ಟ ಅಂದ್ರೆ ಬಟ್ಟೆ ತೊಟ್ಟಿರೋನೇ ಹುಚ್ಚ. ಹೌದು. ಹಂಗೆ ಅವತ್ತಿಂದಾಯ್ತು, ಏನು ತಿಂದೋ, ಅವತ್ತಿನ ದುಡ್ದೋ, ಅವತ್ತಿನ ತಿಂದೋ, ಯಾವ ಕನಸು ಇಲ್ಲ, ಯಾವ ಸಮಾಜ ಸೇವೆ ಮಾಡಬೇಕು, 4 ಜನಕ್ಕೆ ಉದ್ಯೋಗ ಕೊಡಬೇಕು, ಅದು ಇದು ದೊಡ್ಡ ಕನಸುಗಳು ಏನೂ ಇಲ್ಲ. ಅವತ್ತಿಂದ ಅವತ್ತಿಗೆ ಒಪ್ಪತ್ತಿಗೆ ಒಲೆ ಕಿತ್ತ ಹಾಕೋ ಬುದ್ಧಿ ಅವತ್ತಿಂದ ಅವತ್ತಿಗೆ ಮಾಡ್ಕೊಂಡು ನಾವು ಜೀವನ ಮಾಡ್ತಿರೋರ ನಡುವೆ ನಾನು ಇಂಥದ್ದೇನೋ ಮಾಡಬೇಕು ಅಂತ ಹೊರಡೋ ನಿನ್ನಂಥವ್ರು ಹುಚ್ಚರಾಗಿ ಕಾಣ್ತಾರೆ. ಕರೆಕ್ಟ್. ಅಂದರೆ ಇದು ನೀನು ಮೊದಲು ತಲೆಯಲ್ಲಿ ಇಟ್ಕೊಳ್ಬೇಕು. ಅಂದರೆ ಯಾವಾಗ ನಿಮ್ಮ ಕನಸು ಇತರರ ಬದುಕಿಗಿಂತ ಸ್ವಲ್ಪ ಉಚ್ಚ ಮಟ್ಟದಲ್ಲಿ ಉಚ್ಚರಾಯವಾಗಿ ಶ್ರೇಷ್ಠವಾಗಿರುತ್ತೋ ಅದು ಸಾಮಾನ್ಯರಿಗೆಲ್ಲ ಹುಚ್ಚುನ್ ಥರನೇ ಕಾಣ್ತೀರಾ. ಹಾಗಾಗಿ ಅವರಿಂದ ನಿಮಗೆ ಒಳ್ಳೆ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಲ್ಲೋ ಕೆಲವು ಜನ ತಿಳಿದವರು ಮಾತ್ರ ಒಳ್ಳೆ ಕನಸು ಹೊಂದಿದೆಯಪ್ಪ, ಏನು ಪ್ರಯತ್ನ ಮಾಡಿ, ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳೋರು ಬಹಳ ಕಡಿಮೆ. ನಿಮ್ಮ ಮನೆಯವರು ಅಥವಾ ಹೊರಗಿನವರು ಯಾರೋ, ಯಾಕಂದ್ರೆ ಅವರ ಐಕ್ಯೂ ಪವರ್ ಅಥವಾ ಅವರ ಯೋಚನೆಯ ಮಟ್ಟ ಅಥವಾ ಅವರು ಬದುಕನ್ನು ನೋಡ್ತಿರೋ ರೀತಿ, ನೀವು ನೋಡ್ತಿರೋ ರೀತಿ ವ್ಯತ್ಯಾಸ ಇದೆ. ಹೌದು.
ಈಗ ಒಂದು ತಿಳ್ಕೊಂಡು ನಾನು 10 ಬಾವಿಯನ್ನು 5 ಅಡಿ ತೋಡೋದಕ್ಕಿಂತ ಒಂದೇ ಬಾವಿಯನ್ನು ಒಂದು 50 ಅಡಿ ತೋರಿದ್ರೆ ನೀರು ಸಿಗುತ್ತೆ. ಅಂದರೆ ಅದರ ಅರ್ಥ ನಾನು ಒಂದು ಕನಸನ್ನು ಉಸಿರಾಡಬೇಕು, ಒಂದು ಕನಸನ್ನು ಜೀವಿಸಬೇಕು, ಒಂದು ಕನಸಿಗೆ ನನ್ನ ಸಂಪೂರ್ಣ ಆಯಸ್ಸನ್ನು ಮುಡಿಪಿಡಬೇಕು, ಒಂದು ಕನಸಿಗೆ ನನ್ನ ಇಡೀ 24 ಗಂಟೆಯನ್ನು ಮುಡಿಪಿಡಬೇಕು. ಅದು ಒಂಥರ ಒಂದೇ ಬಾವಿಯನ್ನು ಒಂದೇ ಕಡೆ ತೋಡದಂಗೆ ಹೆಚ್ಚು ನೀರು ಬರುತ್ತಲ್ಲಿ. ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅವತ್ತು ಮಾಡಬೇಕು, ಇವತ್ತು ಮಾಡಬೇಕು, ಇವೆಲ್ಲವೂ ಅರ್ಧ ಬಾವಿ ತೋಡದಂಗೆ. ಒಂದು ಕ್ಲಾರಿಟಿ ಇವನ್ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದಾದರೂ ಅಥವಾ ಮಹನೀಯರ ಬದುಕನ್ನು ನೋಡಿದಾಗಲೂ ಅವರು ಒಂದು ಕನಸು ಕಂಡರು, ಅದನ್ನೇ ಜೀವಿಸಿದ್ರು, ಅದನ್ನೇ ಉಸಿರಾಡಿದ್ರು. ಅದನ್ನು ಬಿಟ್ಟು ಜಗತ್ತಲ್ಲಿ ಅವ್ರಿಗೆ ಬೇರೆ ಏನೂ ಕಾಣ್ತಿರ್ಲಿಲ್ಲ. ಅವರನ್ನು ಟೀಕಿಸುವವರು, ನೆಗೆಟಿವ್ ಕಮೆಂಟ್ ಹಾಕುವವರು, ಅವರನ್ನು ತಡೆಯುವವರು, ಬೇಡ ಅಂತ ಹೇಳಿದವರು, ನಿನ್ನ ಕೈಲಿ ಆಗಲ್ಲ ಅಂದವರು, ಇವರೆಲ್ಲರ ಕಲ್ಲುಗಳನ್ನು ಮೆಟ್ಟಿಲು ಮಾಡಿಕೊಳ್ಳುವಷ್ಟು ಮನಃಶಕ್ತಿ, ತಪೋಬಲ ಅಥವಾ ನನಗೆ ಅಂಥದ್ದೊಂದು ಇಚ್ಛಾಶಕ್ತಿ ಇಲ್ಲ ಅಂದರೆ ನಾನು ಇಂಥವಕ್ಕೆಲ್ಲ ಕೈಯೇ ಹಾಕಬಾರ್ದು. ಕೈ ಹಾಕಿ ಹುಚ್ಚ ಆಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯೋದಕ್ಕಿಂತ ಸುಮ್ಮನೆ ಒಂದು ಬದುಕು ಹೋಗ್ಬೋದಲ್ಲ. ಸಾಮಾನ್ಯರು ನನಗೆ ಇದನ್ನೆಲ್ಲ ಮಾಡೋ ಅಥವಾ ಎದುರಿಸೋ ಶಕ್ತಿ ಇದೆ ಅಂದರೆ ಮಾತ್ರ ಬರಬೇಕು ಇಲ್ಲಿಗೆ. ನನಗೆ ಇದನ್ನೆಲ್ಲ ಶುರು ಮಾಡಿದಾಗ ಆರಂಭದಲ್ಲಿ ಏನೋ ಒಂದು ಒಳ್ಳೆ ಮಾತು ಹೇಳಬೇಕು ಅಂತ ಹೊರಟಾಗ ಕಮೆಂಟ್ಸ್ಗಳು ಬಡವು. ಆರಂಭದಲ್ಲಿ ಇವನು ಯಾವನು, ನಾನು 19 ವರ್ಷದಲ್ಲಿ ಶುರು ಮಾಡಿದ್ದೆ ಇದನ್ನ. ನನಗೀಗ 27 ವರ್ಷ, ಅರ್ಥಾತ್ ಒಂದು 7-8 ವರ್ಷಗಳ ಹಿಂದೆ ಶುರು ಮಾಡಿದವು ನಾನು ಇದನ್ನ. ಅವಾಗ ನನಗೆ ಕಮೆಂಟ್ಗಳು ಏನು ಬರೋ, ಲೇ ಚಡ್ಡಿ ಹಾಕೋ ಹೋಗೋ, 19 ವರ್ಷಕ್ಕೆ ಏನು ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟ ಅನ್ನೋರು. ನನಗೆ ಅತ್ತೇ ಬಿಡಿನಿ. ನಮ್ಮ ಮಾವರೆಲ್ಲ ಸಮಾಧಾನ ಮಾಡೋರು, ಅಪ್ಪ ಇರೋದೇ ಹಿಂಗೆ ಕಣೆಯ, ನಿನ್ನ ಕೆಲಸ ನೀನು ಮಾಡು, ಎಲ್ಲ ಒಳ್ಳೇದಾಗುತ್ತೆ. ನಾನು ಕಾರ್ಯಕ್ರಮದಲ್ಲಿ ಎಲ್ಲ ಏನು ವಿವೇಕಾನಂದ್ರ ಥರ ಒಳ್ಳೇದು ಹೇಳ್ಬಿಡೀನಿ. ಆ ಕಮೆಂಟ್ ನೋಡಿ ರಾತ್ರೆಲ್ಲ ಹತ್ಕೊಂಡು ಕೂತ್ಕೊಂಡ್ಬಿಡೀನಿ. ಅಯ್ಯೋ ಇದ್ಯಾಕೆ ಹಿಂಗೆ ಬೈತಾರೆ, ನಾನೇನು ಮಾಡಿದೆ ಇವ್ರಿಗೆ, ಏನು ನೀನು ನಾನು. ಅವ್ರು ಹೇಳೋರು ಹಿಂಗೆ ಇರೋದೇ ಹಿಂಗಪ್ಪ, ನೀನು ಸುಮ್ಮನೆ ಏನೇನೋ ಕೆಟ್ಟದ್ದು ಮಾಡ್ಕೊಂಡು ಹೋಗಿದ್ದಿದ್ರೆ ನೀನು ಯಾರು ಏನೂ ಅಂತಿರ್ಲಿಲ್ಲ. ನೀನೇನೋ ಏನೋ ಮಧ್ಯೆ ಅದ್ಭುತವಾದದ್ದು ಮಾಡ್ಲಿಕ್ಕೆ ಹೊರಟಾಗ ನೀನು ಹುಚ್ಚುಂತರ, ನೀನೊಬ್ಬ ಏನೋ ಅರೆ ಹುಚ್ಚುಂತರ ಕಾಣ್ತೀಯ ಎಲ್ರಿಗೂ. ಇದು ನನ್ನ ಬದುಕಲ್ಲಿ ನಾನು ಆರಂಭದಲ್ಲಿ ಎದುರಿಸಿರೋದು. 2 ವಿಚಾರ ಆಯಿತು. ಒಂದು, ನಾನು ಒಂದೇ ಕನಸನ್ನು, ಅದು ನೋಡಪ್ಪ 75 ವಯಸ್ಸಲ್ಲಿ ಏನು ಉದ್ಯಮಿಗಳು ಅಂತ ಅನ್ಸ್ಕೊಂಡವರು ಇದ್ದಾರೆ. ನನಗೆ 30 ವಯಸ್ಸಿಗೇನೆ ನನಗೆ ಜೀವನ ಈ ಮಟ್ಟಿಗೆ ಜಿಗುಪ್ಸೆ ಆಗಲೇಬಾರ್ದು. ನೋಡಿ, ಸಿನಿಮಾ ಕ್ಷೇತ್ರ ತಗೊಳ್ಳಿ, ಉದ್ಯಮ ಕ್ಷೇತ್ರ ತಗೊಳ್ಳಿ, ಇನ್ನೆಲ್ಲೇ ತಗೊಳ್ಳಿ, 12 ವರ್ಷಕ್ಕೆ ಗೆದ್ದವರು ಇದ್ದಾರೆ, 5 ವರ್ಷಕ್ಕೆ ಗುರುತಿಸ್ಕೊಂಡವರು ಇದ್ದಾರೆ, 75 ವರ್ಷಕ್ಕೂ ಗುರುತಿಸ್ಕೊಂಡವರು ಇದ್ದಾರೆ. ಅವರವರ ಪ್ರಯತ್ನ, ಅವರವರ ಭಾಗ್ಯದ ಫಲ ಅಥವಾ ಅವರವರ ಹಣೆ ಬರಹ ಅದು. ಆದರೆ ನನಗೆ 30 ವರ್ಷ ಆಯಿತು, ನಾನು ಇನ್ನೂ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇನ್ನೂ ಅಲ್ಲಿ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಅದು ನೋಡಿ, ನಿಮ್ಮ ಪ್ರತಿ ಅನುಭವಗಳು ಕೂಡ ನೀವೇನೋ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಅದೆಲ್ಲದಕ್ಕೂ ಅಲ್ಲಿಗೆ ತಲುಪಲಿಕ್ಕೆ ಇವೆಲ್ಲ ಮೆಟ್ಟಿಲು. ಇದನ್ನು ಏರ್ಬಿಟ್ಟೆ ನೀವು ಅಲ್ಲಿಗೆ ಹೋಗಬೇಕು. ಒಂದೇ ಸರಿ ಎಗರಿದ್ರೆ ಬಿದ್ದು ಹೋಗ್ತೀರಾ. ಹೌದು ಸರ್, ಹೌದು. ಹಾಗಾಗಿ ನೀವು ಮೊದಲು ಒಂದು ಕನಸು, ಅದೇನು ಬೆಲ್ಲದ, ಅದೇನು ಇಡ್ಲಿದ ಅಥವಾ ದೋಸೆದ, ಅಥವಾ ಅದೇನು ಕಬ್ನಾಲಿಂದ, ಅಥವಾ ಅದೇನು ಟಾಟಾ ಗ್ರೂಪ್ಸ್, ಇವತ್ತಿಗೆ ತುಂಬ ವಿವಿಧ ಕ್ಷೇತ್ರಗಳನ್ನು ನಾವು ಆವರಿಸಿರ್ಬೋದು. ಬಟ್ ಆರಂಭ ಆಗಿದ್ದೇನು ಒಂದು ಇರಬೇಕಲ್ಲ. ಹೌದು ಸರ್. ಅರ್ಥಾತ್ ನೀವು ಒಂದು ಕಡೆ ತುಂಬ ಆಳವಾಗಿ ನಿಮ್ಮ ಬೇರನ್ನು ಊರಿದ್ರೆ ಆಮೇಲೆ ನೋಡಿ, ಆಲದ ಮರ ನೋಡಿ ಬೇರು ಒಂದೇ ಇರುತ್ತೆ, ಆಮೇಲೆ ಚಾಚಿಕೊಳ್ಳುತ್ತೆ ಅದು. ಹೌದು ಸರ್, ಹೌದು. ನೀವು ಹಾಗೆ ಒಂದು ಕನಸನ್ನು ತುಂಬ ಶ್ರದ್ಧೆಯಿಂದ ಮಾಡಬೇಕು. ಒಂದು ಕನಸನ್ನು ತುಂಬ ಶ್ರದ್ಧೆಯಿಂದ, ನಾನು ಈಗ ಸಬ್ಜೆಕ್ಟ್ ಒಬ್ಬ 10ನೇ ಕ್ಲಾಸ್ ವಿದ್ಯಾರ್ಥಿ, ಸರ್ ನಂಗೆ ಕನ್ನಡ ಮಾತ್ರ ತುಂಬ ಇಷ್ಟ ಸರ್, ನಾನು ಅದನ್ನು ಮಾತ್ರ ಮಾಡ್ತೀನಿ ಅಂದರೆ ಆಗಲ್ಲ. ಅವ್ನು ಕನ್ನಡನೂ ಓದಬೇಕು, ಇಂಗ್ಲೀಷು ಓದಬೇಕು, ಭೌತಶಾಸ್ತ್ರ, ಏನು ರಾಸಾಯನಿಕ ಶಾಸ್ತ್ರ, ಜೀವಶಾಸ್ತ್ರ ಎಲ್ಲವನ್ನೂ ನೋಡಬೇಕು. ಅದು ವಿದ್ಯಾರ್ಥಿಯ ಕತೆ. ಆದರೆ ಇನ್ ಟರ್ಮ್ಸ್ ಆಫ್ ಲೈಫ್, ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಅಂತ ಬಂದಾಗ, ಅಥವಾ ಒಂದು ಉದ್ಯಮ ಅಥವಾ ಒಂದು ಜೀವನ ಅಂತ ಬಂದಾಗ, ನನ್ನ ಅಷ್ಟೂ ಶಕ್ತಿಯನ್ನು ಯಾವುದೋ ಒಂದರ ಮೇಲೆ ವಿನಿಯೋಗಿಸಿದಾಗ ಫಲ ಜಾಸ್ತಿ ಇರುತ್ತೆ. ಈಗ ನೀವು ಒಂದೊಂದು ಕೈಲೂ ಒಂದೊಂದು ಕಲ್ಲು ಎತ್ತೋದಕ್ಕಿಂತ 2 ಕೈನೂ ಬಳಸಿ ಒಂದು ಕಲ್ಲು ಎತ್ತೋದಕ್ಕೂ ವ್ಯತ್ಯಾಸ ಇದೆ. ಒಗ್ಗಟ್ಟಿನಲ್ಲಿ ಬಲ ಅಲ್ವಾ? ಅಂದ್ರೆ ನಿಮಗಿರೋ ಅಷ್ಟೂ ಶಕ್ತಿಯನ್ನ ಒಂದು ಕೆಲಸದ ಮೇಲೆ ವಿನಿಯೋಗಿಸಿದಾಗ, ಅಯ್ಯೋ ಸರ್ ಒಂದು ಕೆಲಸ ನಂಬಿಕೊಂಡ್ರೆ ಮಾಡೋಕ್ಕಾಗಲ್ಲ ಸರ್, ಇಲ್ಲ. ಅದು ಅಂದರೆ ಆ ಒಂದೇ ಏಕಕಾಲದಲ್ಲಿ ನಿಮ್ಮ ಎಲ್ಲ ಶಕ್ತಿಯನ್ನು ಒಂದು ಕೆಲಸದ ಮೇಲೆ ಹಾಕಿದಾಗ ಖಂಡಿತ ಅಲ್ಲಿ ಸೋಲಿನ ಸಾಧ್ಯತೆ ಕಡಿಮೆ ಇರುತ್ತೆ. ಹಂಗೂ ಇದ್ದರೂ ಕೂಡ ಅದನ್ನು ಮೀರಿ ಬರುವ ಶಕ್ತಿ ಇರುತ್ತೆ. ಬಟ್ 2 ವಿಚಾರಕ್ಕೆ ಹೋಗ್ಬಿಟ್ರೆ, ಅಂದರೆ ಒಂದೇ ಹೆಂಡತಿ ಇರೋನು ಎಷ್ಟು ನೆಮ್ಮದಿಯಾಗಿದ್ದಾನೆ, ಅಲ್ಲೊಂದು ಇಲ್ಲೊಂದು ಇಟ್ಕೊಂಡಿರೋನು ಎಷ್ಟು ನೆಮ್ಮದಿ ಹಾಳು ಮಾಡ್ಕೊಂಡಿದ್ದಾನೆ, ಇದೇ ಕತೆ ಇಲ್ಲೂ ಆಗುತ್ತೆ. ಅರ್ಥ ಆಯ್ತಲ್ಲಪ್ಪ? ತಾನಾಯಿತು ಅಂದರೆ ಧರ್ಮಪತ್ನಿಗೂ
ಬೇರೆ ಪತ್ನಿಗೂ ವ್ಯತ್ಯಾಸ ಇದೆ, ಹೌದಲ್ಲ ಹೌದು ಹೌದು ಸರ್. ಹೌದು ಸರ್? ಇವ್ರು ನನ್ನ ಧರ್ಮ ಪತ್ನಿ ಅಂತ ಹೇಳ್ಕೊಳ್ಳೋದು ಲೋಕ ಕೇಳ್ಕೊಳ್ಬಹುದು. ಹೌದು. ಹಾಗೆ ನನಗೆ ಒಂದು ಕನಸಿನ ಕುರಿತಾಗಿ ನನ್ನ ಪ್ರಯತ್ನ ಇದೆಲ್ಲವೂ ಇದ್ದಾಗ ಒಂದು ದಿನ ಒಂದು 10 ವರ್ಷ ತಗೊಳ್ಬೋದು, 5 ವರ್ಷ ತಗೊಳ್ಬೋದು, ನಿಮ್ಮ ಹಣೆ ಬರ ಇನ್ನೂ ಕೆಟ್ಟರೆ 20 ವರ್ಷ ತಗೊಳ್ಬೋದು. ನನಗೆ ಆ ಮಟ್ಟಿನ ತಾಳ್ಮೆ, ಆ ಮಟ್ಟಿನ ನಿರಂತರತೆ, ಅರ್ಥಾತ್ ಇಂಗ್ಲೀಷಲ್ಲಿ ಕನ್ಸಿಸ್ಟೆನ್ಸಿ. ಎಸ್ ಎಸ್. ಇವನ್ ನಮ್ಮ ಕ್ಷೇತ್ರವನ್ನೇ ತಗೊಂಡ್ರು, ನಾವು ಒಂದು ಯಾವುದೋ ಲೈವಲ್ಲಿ 400 ಜನ ಇರ್ಬೋದು, ಇನ್ನೊಂದು ಯಾವುದಲ್ಲೋ 100 ಜನನೂ ಬರದೇ ಇರಬಹುದು, ಯಾವುದೋ ವಿಡಿಯೋನ 1 ಮಿಲಿಯನ್ ನೋಡ್ಬೋದು, ಇನ್ನೊಂದು ಯಾವುದೋ ವಿಡಿಯೋಗೆ 100 ಜನನೂ ನೋಡದೇ ಇರಬಹುದು. ಅಂದರೆ ಈ ವ್ಯೂಸ್ ಆಧಾರದ ಮೇಲೆ ನನ್ನ ಕೆಲಸದ ಮೇಲೆ ನಾನು ಆಸಕ್ತಿ ಬರಲಿಕ್ಕೆ ಬಿಡಲ್ಲ ನಾನು. 1 ಮಿಲಿಯನ್ ಬಂತು, ಇನ್ನು ಜನ ಮಾಡೋಣ, ಇಲ್ಲ, ಮೊದಲಿತ್ತು, ಈಗಿಲ್ಲ. ಮೊದಲು ವ್ಯೂಸ್ ನೋಡಿ ನಮ್ಮ ಕಾನ್ಫಿಡೆನ್ಸ್ ಬರ್ತಿತ್ತು, ಈಗ ಹಂಗಲ್ಲ. ನಮ್ಮ ಕೆಲಸವನ್ನು ನಾವು ಪ್ರೀತಿಸಿದಾಗ ಅದರ ಪ್ರತಿಫಲ ಒಂದು ದಿವಸ ಕಡಿಮೆ, ಒಂದು ದಿವಸ ಜಾಸ್ತಿ, ಇದಿದ್ದಿದ್ದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ಜಗತ್ತಿನ ಮಹಾನ್ ಸಾಧಕನಿಗೂ ಆರಂಭದ ಹೆಜ್ಜೆಯಲ್ಲಿ ಅಥವಾ ಮೊದಲು ಅವನೇನು ಶುರು ಮಾಡ್ದ, ಮೊದಲು ಅವನೇನು ಹೊರಟ, ಆಗ ಇಡೀ ಪ್ರಕೃತಿ, ಇಡೀ ಸಮಾಜ, ಇಡೀ ಮನೆಯವರು ಎಲ್ಲರೂ ಅವನಿಗೆ ಬಹಳ ಪೂರಕವಾಗಿ ವರ್ತಿಸಿದ್ದಿಲ್ವೇ ಇಲ್ಲ. ಇದು ಜಗತ್ತಿನ ಎಲ್ಲರಿಗೂ ಆಗಿದೆ, ಅದೇ ನಿಮಗೂ ಆಗ್ತಾ ಇದೆ. ಇದನ್ನು ಮೀರೋನಾದ್ರೆ ಗೆಲ್ತೀರಾ, ಇಲ್ಲ ಇದನ್ನೇ ಕೊರಗ್ತಾ ಕೂತ್ಕೊಳ್ಳೋರಾದ್ರೆ ಸೋಲ್ತೀರಾ. ವ್ಯತ್ಯಾಸ ಇಷ್ಟೇ, ಏನೂ ಆಗಲ್ಲ. ಅದನ್ನು ಬಿಟ್ಟು ಅಯ್ಯೋ ಇವ್ರು ಏನೋ ಅದ್ಭುತ ಮಾಡೋನಪ್ಪ, ಆದರೆ ಎಲ್ಲ ಬೆಂಬಲ ಕೊಡ್ಲಿಲ್ವಂತೆ ಅಂದುಕೊಂಡು ನಿಮಗೆ ಸನ್ಮಾನ ಮಾಡಲ್ಲ. ನೀವೇನೋ ಗೆದ್ರೆ ಮಾತ್ರ ನಿಮಗೆ ಸನ್ಮಾನ. ಅರ್ಥಾತ್ ಮುಂದೆ ಇವನು ತುಂಬಾ ದೊಡ್ಡ ವ್ಯಕ್ತಿ ಆಗಲಿದ್ದಾನೆ ಅಂತ ಈ ಜಗತ್ತಲ್ಲಿ ಯಾರಿಗೂ ಆಸ್ಕರ್ ಕೊಟ್ಟಿಲ್ಲ, ಏನೋ ಆಗಿರೋದಕ್ಕೆ ಆಸ್ಕರ್ ಕೊಟ್ಟಿರೋದು. ಅರ್ಥಾತ್ ಭವಿಷ್ಯ, ಅಯ್ಯೋ ಇವನು ಎಂಥ ಕನಸುಗಳನ್ನು ಹೊಂದಿದ್ದಾರೆ, ಅಯ್ಯೋ ಈತ ಏನೇನು ಅದ್ಭುತವಾದದ್ದನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಈ ಅಂದುಕೊಂಡ ನಿಮ್ಮ ಕಲ್ಪನೆಗಳಿಗೆ ಯಾವ ಪ್ರಶಸ್ತಿಯೂ ಯಾವ ಬೆಂಬಲವೂ ಇಲ್ಲಿ ಸಿಗಲ್ಲ, ಮಾಡಿ ತೋರಿಸ್ಬೇಕು ನಾನು. ಅರ್ಥಾತ್ ನಾನು ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಅವ್ರಿಗೆ ಅನಿಸದ ಹೊರತು, ಅವ್ರಿಗೊಂದು ನಂಬಿಕೆ ಬರೋದ ಹೊರತು ಯಾರೂ ಬೆಂಬಲ ಕೊಡಲ್ಲ, ಪೊಳ್ಳು ಅನ್ಕೊಂಡ್ಬಿಡ್ತಾರೆ. ಹೌದು, ನಂದೊಂದು ಪ್ರಾಡಕ್ಟ್ ಆಚೆ ಬರಬೇಕು, ಅದು ಹೆಂಗಿದೆ ಅಂತ ನಾನು ತೋರಿಸಬೇಕು, ಕಷ್ಟಪಟ್ಟು ಏನು ನನ್ನ ಕನಸಿನ ಮೊದಲ ಹೆಜ್ಜೆಯನ್ನು ನಾನು ಇಡಬೇಕು. ನೀವೇ ಹೇಳಿದ್ರಿ, ಇನ್ಫೋಸಿಸ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಟಾಟಾ ಕಂಪ್ನಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಟೆಸ್ಲಾ ಆಗಿರ್ಬೋದು, ಅಥವಾ ಯಾವುದೇ ದೊಡ್ಡ ಕಂಪನಿಗಳು ತಗೊಂಡ್ರು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ಚಿಕ್ಕ ಹೆಜ್ಜೆ ಚಿಕ್ಕದಾದ್ರೂ ಕನಸು ದೊಡ್ಡದಿತ್ತು. ಅರ್ಥಾತ್ ಒಂದು ಕಟ್ಟಡದ ವಿಸ್ತಾರ ಒಂದು ಕಂಪನಿ ಯೋಗ್ಯತೆಯನ್ನು ಹೇಳೋದಿಲ್ಲ. ಅಯ್ಯೋ 100 ಎಕರೆಲಿ ಇದೆಯಪ್ಪ ಅಂತ ನಾನು ಅದೊಂದು ದೊಡ್ಡ ಕಂಪ್ನಿ ಅಂತ ಹೇಳೋಕ್ಕಾಗುತ್ತಾ? ಅರ್ಥಾತ್ ಅದರ ಗುಡ್ ವಿಲ್ ಅನ್ನೋದು ಕಟ್ಟಡದ ಮೇಲೆ ನಿರ್ಮಾಣ ಆಗಲ್ಲ, ಅಲ್ವನಪ್ಪ? ಹಾಗಾಗಿ ನೀವು ಅಂಥದ್ದೊಂದು ಎಲ್ಲವೂ ಒಲಿದು ಬರಲಿ, ಎಲ್ಲರೂ ನನ್ನನ್ನು ಬೆಂಬಲಿಸಲಿ, ಎಲ್ಲರೂ ನನ್ನ ಕನಸನ್ನು ಮೆಚ್ಚಲಿ, ಅದಕ್ಕೆ ಬೆಂಬಲ ನೀಡಲಿ ಅಂತ ಕಾಯ್ತಾ ಕೂರಬಾರ್ದು. ನಾನು ಇಂಥದ್ದೇನೋ ಅಂದರೆ ಅಯ್ಯೋ ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಅಂತಾನೇ ಹೇಳ್ಕೊಂಡು ಬರೋನ್ಗಿಂತ ಹಾಡಿ ತೋರಿಸುವವನನ್ನು ಜನ ನಂಬ್ತಾರೆ, ಅಲ್ವಾ? ಅಂದರೆ ಅಯ್ಯೋ ಅವನು ಆಡ್ತಾನಂತಪ್ಪ ಅಂತ ಆ ಮಾತಿಗೆ ಯಾರೂ ಬೆಂಬಲ ಕೊಡಲ್ಲ. ನೀನೊಂದು ಸುಶ್ರಾವ್ಯವಾಗಿ ಹಾಡಿದ್ರೆ ಹೌದಪ್ಪ ಇವನು ಆಡ್ತಾನೆ ಅನ್ನೋ ನಂಬಿಕೆ ಬರುತ್ತೆ. ಹಾಗಾಗಿ ಒಂದೇ ಗುಂಡಿಯನ್ನು ತುಂಬ ದಿನ ತೋಡೋದನ್ನು ಕಲೀರಿ ಅಂದ್ರೆ ಅದರ ಅರ್ಥ ಒಂದು ಕೆಲಸವನ್ನು ಇಟ್ಕೊಳ್ಳಿ. ಓಕೆ, ನೀವೀಗ ಏನೋ ಒಂದು 10,000ಕ್ಕೋ 15,000ಕ್ಕೋ ಕೆಲಸ ಮಾಡ್ತಾ ಇದ್ದೀರಿ, ಮಾಡ್ತಾ ಹೋಗಿ, ಇನ್ನೂ ಕಲಿತಾ ಹೋಗಿ, ಒಂದು ಮದುವೆ ಆಗ್ತೀರಾ, ಏನು ತೊಂದರೆ ಇಲ್ಲ. ಆದರೆ ನಿಮ್ಮ ಕನಸನ್ನು ಜೀವಂತವಾಗಿ ಇಟ್ಕೊಳ್ಳೋದನ್ನು ಕಲೀರಿ. ಅದು ಎಂದಾದರೂ ಸಾಕಾರಗೊಳ್ಳಬಹುದು, ತೊಂದರೆ ಇಲ್ಲ, ಯಾಕಂದ್ರೆ ಅದಕ್ಕೊಂದು ವೇದಿಕೆ ಬರಬೇಕಲ್ಲ. ಒಬ್ಬ ಹಾಡುಗಾರ ಗುರುಗಳ ಹತ್ರ ಕಲಿತು ಅದರ ಸುಶ್ರಾವ್ಯವಾಗಿ ಸ್ವರಜ್ಞಾನವನ್ನು ಪಡ್ಕೊಂಡು ತಯಾರಾಗಿದ್ದರೆ ಅವನಿಗೆ ಯಾವುದೋ ಟಿವಿಯವರು ಆಮೇಲೆ ಸ್ಟೇಜ್ ಕೊಟ್ಟಾಗ ಅವನು ಹಾಡ್ತಾನೆ. ಸ್ಟೇಜ್ ಸಿಕ್ಕಿದ ಮೇಲೆ ನಾನು ತಯಾರಾಗ್ತೀನಿ ಅಂದ್ರೆ ಅದಾಗಲ್ಲ. ನೀವು ತಯಾರಾಗಿದ್ರೆ ಸ್ಟೇಜ್ ಸಿಕ್ಕರೆ ನೀವು ಅದ್ಭುತ ಮಜ್ಜಾ ಓಡಾಯಿಸ್ಬೋದು. ಆದರೆ ತಯಾರೇ ಆಗಿಲ್ಲ, ಸ್ಟೇಜ್ ಸಿಕ್ಕಿದೆ ಅಂದ್ರೆ ಏನು ಮಾಡ್ತೀರಿ? ಸ್ಟೇಜ್ ತಗೊಂಡು. ಇದು ಒಂದು. ಆ್ಯಂಡ್ ಇನ್ನೊಂದು, ನಿಮ್ಮ ಗಮನ ಎಷ್ಟು ಜನ ನಿಮಗೆ ಬೆಂಬಲ ಕೊಡ್ತಾವ್ರೆ, ಎಷ್ಟು ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾವ್ರೆ, ಒಳ್ಳೆ ಕಮೆಂಟು ಕೆಟ್ಟ ನಿಮ್ಮ ಗಮನ ಅದ್ರ ಕಡೆ ಇರಬಾರ್ದು. ನಿಮ್ಮ ತಂದೆ ತಾಯಿ ಸ್ನೇಹಿತರು ಅವರು ಇವರು ಎಲ್ಲರೂ ನಿಮ್ಮನ್ನು ತಿರಸ್ಕರಿಸ್ತಿರೋದು ಯಾಕೆ ಅಂದರೆ ನೀವು ಅಂಥದ್ದೇನೂ ಪ್ರೂವ್ ಮಾಡ್ಕೊಂಡೇ ಇಲ್ಲ ಇಲ್ಲಿವರೆಗೂ, ಅಲ್ವಾ? ಪ್ರೂವ್ ಮಾಡಿಕೊಳ್ಳದ ನನ್ನನ್ನು ತುಂಬಾ ಮೆಚ್ಚಲಿಕ್ಕೆ ಕಾರಣ ಇಲ್ಲ. ಈಗ ನಾನು
ನನಗೆ ಇವತ್ತು ಯಾರೋ ಕರೆದು ವೇದಿಕೆ ಕೊಡ್ತಾರೆ, ಅಥವಾ ನನ್ನನ್ನು ಇವತ್ತು ಯಾರೋ ಕರೆದು ಇವರಂತ ಅದ್ಭುತ ಕೆಲಸ ಮಾಡ್ತಾರೆ, ಇಷ್ಟು 1000 ಜನಕ್ಕೆ ಸಾಂತ್ವನ ಹೇಳ್ತಾರೆ ಅಂದ್ರೆ ಅವ್ರ ಬಾಯಲ್ಲಿ ಏನೋ ಮಾತು ಬರ್ತಿದ್ದವ, ನನ್ನನ್ನು ಅಲ್ಲಿ ಸ್ಟೇಜ್ ಮೇಲೆ ಕೂರಿಸಿ ಅಂದ್ರೆ ನಾನೇನೋ ಮಾಡಿರ್ಬೇಕಲ್ಲ. ಹೌದು ಸರ್, ಹೌದು. ಆದರೆ ನಾನು ಏನೂ ಮಾಡದೆ ಅಯ್ಯೋ ನನಗೆ ಯಾರು ಜನ ಬೆಂಬಲ ಕೊಡ್ತಿಲ್ವಲ್ಲಪ್ಪ, ಇಲ್ಲ, ನಾನು ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 800ರಿಂದ 600 ಜನ ಇರ್ತಾರೆ. ಆದರೆ ಇದೇ ಲೈವನ್ನು ನಾನು ಕೇವಲ 10 ಜನ ಇದ್ದಾಗಲೂ ಮಾಡಿದ್ದೀನಿ. ಯಾಕಂದ್ರೆ ಅವತ್ತು ಸಬ್ಸ್ಕ್ರೈಬರ್ಸೇ ಇರ್ತಿರ್ಲಿಲ್ಲ ಅವಾಗ. ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಯಾರಿಗೂ ಗೊತ್ತಿರಲಿಲ್ಲ ಅವಾಗ. ಆದರೆ ನಾನು ಎಲ್ಲಿಗೆ ಹೋಗಬಲ್ಲೆ, ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತಿತ್ತು. ಆದರೆ ಈಗಿರುವ ಸಂಖ್ಯೆ ಕಡಿಮೆ, 10 ಜನ ನೋಡ್ತಾ ಇರ್ಬೋದು, ಆದರೆ ಮುಂದೊಂದು ದಿನ ಇದು ಹೆಚ್ಚಾಗಬಹುದು ಅನ್ನೋ ನಂಬಿಕೆ ಮತ್ತು ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ. ಅಂದರೆ ನೀವು ಕೂಡ ಹಾಗೆ ಈ ನೆಗೆಟಿವ್ ಬೆಂಬಲಗಳು ಅಥವಾ ನಿಮ್ಮ ತಂದೆನೋ ಏನೋ ಅಂತಾರೆ, ನೀವು ಅಂದ್ಕೊಳ್ಳಿ ಅಯ್ಯೋ ಅವ್ರು ಬೈಯೋದ್ರಲ್ಲಿ ತಪ್ಪಿಲ್ಲ, ಯಾಕೆ ಅವ್ರಿಗೆ ನಾನು ಏನು ಅಂತ ಇನ್ನೂ ಗೊತ್ತೇ ಇಲ್ಲ. ಗೊತ್ತಿಲ್ಲದ ಯಾರೋ ಒಬ್ಬನ ಬಗ್ಗೆ ಲೋಕ ಹೀಗೆ ಅಂದ್ಕೊಳ್ಳೋದು ಸಾಮಾನ್ಯ. ಈಗ ಸಚಿನ್ ತೆಂಡೂಲ್ಕರ್ ಬಗ್ಗೆ ಏನು ಶ್ರೇಷ್ಠ ಭಾವನೆ ಇದೆ ಅದು ಸುಮ್ಮನೆ ಬಂದಿಲ್ಲ, ಅಥವಾ ಅಬ್ದುಲ್ ಕಲಾಂ ಅಂತ ಮಹನೀಯರ ಬಗ್ಗೆ ಏನೊಂದು ಅದ್ಭುತ ಭಾವನೆ ಇದೆ ಸಮಾಜದಲ್ಲಿ ಅದು ಸುಮ್ಮನೆ ಬಂದಿಲ್ಲ. ರಾಜಕುಮಾರ್ ಅವರ ಬಗ್ಗೆ ಅದ್ಭುತ, ವಿಷ್ಣುವರ್ಧನ್ ಅವ್ರ ಬಗ್ಗೆ ಅದ್ಭುತವಾದ ಭಾವನೆ, ಅಥವಾ ಇಲ್ಲಿ ಯಾರೋ ಒಬ್ರು ಮಹನೀಯರ ಬಗ್ಗೆ ಒಂದು ಅದ್ಭುತ ಭಾವನೆ ಇದೆ ಅದು ಸುಮ್ಮನೆ ಬಂದಿಲ್ಲ. ಶಿವಕುಮಾರ್ ಸ್ವಾಮೀಜಿ ಅವ್ರ ಕುರಿತಾಗಿ ಸುಮ್ಮನೆ ಒಂದು ಅದ್ಭುತವಾದ ಭಾವನೆ ಸುಮ್ಮನೆ ಬಂದಿಲ್ಲ. ಅವರು ಲೋಕಕ್ಕೆ ತಾವೇನು ಅಂತ ತೋರಿಸಿ ಹೋಗಿದ್ದಾರೆ. ನೀವು ಕೂಡ ಅಂಥದ್ದೇನೋ ಒಂದು ಕಾರ್ಯರೂಪಕ್ಕೆ ತಂದು ನೋಡ್ರಪ್ಪ ನನ್ನ ಪ್ರಾಡಕ್ಟ್ ಹಿಂಗಿದೆ, ಇದರಿಂದ ಇಂಥ ಉಪಯೋಗ ಇದೆ, ಇದರಿಂದ ಇಂಥ ಅದ್ಭುತವಾದ ಉಪಯೋಗ ಇದೆ, ನೀವು ಹಾಗೆ ಸಾಬೀತು ಮಾಡದ ಹೊರತು ನೀವು ಕಂಗ್ರ್ಯಾಚುಲೇಷನ್ ಅಂತ ಪದಗಳನ್ನು ಯಾರೂ ಬಳಸಲ್ಲ ನಿಮಗೆ. ಹಾಗಾಗಿ ಮಹಾಭಾರತದಲ್ಲಿ ಒಂದು ಪುಟ್ಟ ಕತೆ ಬರುತ್ತೆ. ದ್ರೋಣಾಚಾರ್ಯರು ಈ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಪರೀಕ್ಷೆಗೆ ಒಡ್ಡಿದಾಗ ಆ ಮರದ ಮೇಲೆ ಒಂದು ಮರದ ಪಕ್ಷಿಯನ್ನು ಇಟ್ಟು, ಅಂದರೆ ಅರ್ಜುನನ ಮೇಲೆ ಅವ್ರಿಗೊಂದು ವಿಶೇಷವಾದ ಪ್ರೀತಿ. ಯಾಕೆ ಅರ್ಜುನ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ದ್ರೋಣಾಚಾರ್ಯರು ಯಾವ ವಿದ್ಯೆ ಹೇಳಿಕೊಟ್ರು ಅರ್ಜುನ ಅದ್ಭುತವಾಗಿ ಅದನ್ನು ಕಲಿತಾ ಇದ್ದ. ದ್ರೋಣಾಚಾರ್ಯರಿಗೆ ಅರ್ಜುನ ಮೇಲೆ ಒಂದು ವಿಶೇಷವಾದ ಪ್ರೀತಿ. ಈತನನ್ನು ಈ ಜಗತ್ತಲ್ಲಿ ಎಲ್ಲರಿಗಿಂತ ದೊಡ್ಡ ಯೋಧನಾಗಿ ಬಿಲ್ವಿದ್ಯಾ ಪ್ರವೀಣನನ್ನಾಗಿ ಮಾಡ್ತೀನಿ ಎನ್ನುವುದು ಅರ್ಜುನನ ಮೇಲೆ ದ್ರೋಣರಿಗಿದ್ದ ಒಂದು ವಿಶೇಷ ಅಭಿಮಾನ. ಈ ಪಾಂಡವರಿಗೂ ಕೌರವರಿಗೂ ವಿದ್ಯೆಯನ್ನು ಹೇಳಿಕೊಟ್ಟು ಒಂದು ಪರೀಕ್ಷೆ ಇಡಬೇಕಲ್ಲ, ಕರ್ಕೊಂಡು ಹೋದ್ರು. ಆ ಮರದ ಹತ್ರ ಒಂದು ಬಯಲಿ ಕರ್ಕೊಂಡು ಹೋದ್ರು. ಅಲ್ಲೊಂದು ಮರದ ಮೇಲೆ ಒಂದು ಪ್ಲಾಸ್ಟಿಕ್ ಅಥವಾ ಮರದ ಪಕ್ಷಿಯನ್ನ ಇಟ್ರು. ಎಲ್ಲರನ್ನ ಕರೆದ್ರು, ಧರ್ಮರಾಯನ ಎಲ್ಲರನ್ನು ಕರೆದ್ರು. ಅವ್ರಿಗೆ ಅಂದ್ರೆ ಈಗ ಬಿಲ್ಲು ಬಾಣ ಹಿಡ್ಕೊಂಡು ತಯಾರಾಗಿದ್ದಾರೆ, ಅಲ್ಲಿ ಪಕ್ಷಿ ಇದೆ, ಅದು ಪಕ್ಷಿಗೆ ಕಣ್ಣಿಗೆ ಹೊಡಿಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಈಗ ಪರೀಕ್ಷೆ ಇದು. ನೋಡಪ್ಪ ಧರ್ಮರಾಯನ್ ಕರೆದ್ರು, ನೋಡಪ್ಪ ನಿನಗೆ ಮರ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ನಾವು ಎಲ್ಲ ನಿಂತಿರೋರು ನಾವೆಲ್ಲ ಕಾಣ್ತಾ ಇದೀವ? ಕಾಣ್ತಾ ಇದ್ದೀರಾ? ಆ ಪಕ್ಷಿ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಆ ಪಕ್ಷಿಯ ಕಣ್ಣು ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಅಯೋಗ್ಯ, ನಿನ್ನ ಕೈಲಾಗಲ್ಲ, ಸಡಿವಾ ಅಂದ್ರು. ಮತ್ತೆ ಭೀಮನ್ ಕರೆದ್ರು, ಅವ್ರಿಗೂ ಅಷ್ಟೇ, ಮರ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ನಾವೆಲ್ಲ ಕಾಣ್ತಾ ಇದ್ದೀವ? ಕಾಣ್ತಾ ಇದ್ದೀರಾ? ಪಕ್ಷಿ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಪಕ್ಷಿಯ ಕಣ್ಣು ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಅಯೋಗ್ಯ ನೀನು, ನಿನಗೂ ಆಗಲ್ಲ, ಬಾಯ್ ತೆಗೆ. ಎಲ್ಲರೂ ಇಷ್ಟೇ, ಮರನೂ ಕಾಣ್ತಾ ಇದೆ, ಎಲ್ಲರೂ ಕಾಣ್ತಾವ್ರೆ, ಪಕ್ಷಿನೂ ಕಾಣ್ತಾ ಇದೆ, ಪಕ್ಷಿ ಕಣ್ಣೂ ಕಾಣ್ತಾ ಇದೆ ಅಂದ್ರು. ನಿಮ್ಮ ಕೈಲಾಗಲ್ಲ, ಸೈಡಿ ಬನ್ನಿ ಅಂದ್ರು. ಅರ್ಜುನನ್ ಕರೆದ್ರು, ಏನಪ್ಪಾ ಮರ ಕಾಣ್ತಾ ಇದೆಯಾ? ಇಲ್ಲ ಗುರುಗಳೇ ಕಾಣ್ತಿಲ್ಲ ಅಂದ. ಹೌದಾ, ನಾವೆಲ್ಲ ಕಾಣ್ತಿದೀವ? ಇಲ್ಲ ಗುರುಗಳೇ ಕಾಣ್ತಿಲ್ಲ. ಪಕ್ಷಿ ಕಾಣ್ತಿದ್ಯಾ? ಇಲ್ಲ, ಪಕ್ಷಿನೂ ಕಾಣ್ತಾ ಇಲ್ಲ. ಮತ್ತೇನು ಕಾಣ್ತೇವೆ? ನನಗೆ ಕಣ್ಣು ಮಾತ್ರ ಕಾಣ್ತಿದೆ ಅಂದ ಅವನು. ನೀನು ಯೋಗ್ಯವಾದ ಒಬ್ಬ ಶಿಷ್ಯ ಅಂದ್ರು ಅವರು. ಅಂದ್ರೆ ನಾವ್ ಈ ದಾರಿಲಿ ಹೊರಟಾಗ ಈ ಜನ ಹಿಂಗ ಹಾಡ್ಕೊಳ್ಳೋರು ನೆಗೆಟಿವ್ ಇವೆಲ್ಲ ಕಾಣ್ಲೇಬಾರ್ದು ನಮ್ಗೆ. ಅರ್ಜುನ್ ಕಂಡ ತರ ಆ ಪಕ್ಷಿಯ ಕಣ್ಣು ಅಂದ್ರೆ ನಮ್ಗೆ ಗುರಿ ಏನಿದೆಯೋ ಅದೇ ಮಾತ್ರ ಕಾಣ್ಬೇಕು. ಅಂದ್ರೆ ಅದ್ರ ಅರ್ಥ ಇವರೆಲ್ಲ ಕಾಣಲ್ಲ ಅಂತ ಇಲ್ಲ, ಬಟ್ ನಾವಷ್ಟು ಕುರುಡಾಗಬೇಕು, ಇಲ್ಲಾಂದ್ರೆ ಗುರಿ ಸಾಧಿಸೋಕಾಗಲ್ಲ. ಸೊ ಹಾಗಾಗಿ ನೀವು ಈಗೇನು ಕೆಲಸ ಮಾಡ್ತಿದ್ದೀರಿ ದಯವಿಟ್ಟು ಅದ್ರ ಬಗ್ಗೆ ತೃಪ್ತಿ ಇಟ್ಕೊಳ್ಳಿ. ಯಾಕೆಂದ್ರೆ ಈ ಕೆಲಸವೂ ಇಲ್ಲದ ತುಂಬಾ ಜನ ಅಲಿತಾವ್ರೆ, ಆಶ್ರಮಕ್ಕೆ ರೆಸ್ಯೂಮ್ ತಂದು ಕೊಡ್ತಾರೆ. ದೇವರಾಣಿ ಹೇಳ್ತೀನಿ, 10,000 ಕೆಲಸವೂ ಸಿಗದೆ ಇರೋರು ಒದ್ದಾಡ್ತಾವ್ರೆ. ಇರುವ ಭಾಗ್ಯವನ್ನೆನೆದು ಭಾರನೆಂಬುದನ್ನು ಬಿಡು. ಅಪ್ಪ, ನಿಮಗೆ ಸಿಕ್ಕಿರೋ ಕೆಲಸ, ನಿಮಗೆ ಸಿಕ್ಕಿರೋ ತಂದೆ ತಾಯಿ, 3 ಹೊತ್ತು ಊಟ, ಇರೋಕೊಂದು ಜಾಗ, ಒಂದು ಆರೋಗ್ಯವಂತ ಜೀವನ, ಇದು ಇಲ್ದರೂ ಎಷ್ಟು ಜನ ಇದ್ದಾರೆ. ನೀವು ಸಾಧಿಸೋದು ಅದೆಲ್ಲ ಆಮೇಲೆ. ಇರುವುದಕ್ಕೆ ಯಾರು ತೃಪ್ತನಾಗಿದ್ದಾನೆ ಅವನಿಗೆ ಮಾತ್ರ ಏನಾದರೂ ವಸತ್ ಸಿಗುತ್ತಂತೆ. ಆದರೆ ಯಾರಿಗೆ ಇರುವುದರ ಕುರಿತು ನೋಡಿ, ಅತೃಪ್ತಿ ಇರಬೇಕು. ಯಾಕೆ? ಅತೃಪ್ತಿ ಇದ್ದಾಗಲೇ ಇನ್ನೊಂದೇನೋ ಸಾಧಿಸಬೇಕು ಅಂತ ಕನಸುಗಳು ಅಥವಾ ಅಂಥದ್ದೊಂದು ತುಡಿತ ಬರೋಕ್ಕೆ ಸಾಧ್ಯ. ತೃಪ್ತನಾಗ್ಬಿಟ್ರೆ ರಗ್ಗೊಚ್ಕೊಂಡು ಮನಿಕೊಂಡ್ಬಿಡ್ತೀನಿ ನಾನು.
ಹ್ಮ್ ಅತೃಪ್ತಿ ಇರಬೇಕು ಕೆಲವು ವಿಚಾರದಲ್ಲಿ, ಆದರೆ ಅತೃಪ್ತಿ ಇರಬಾರ್ದು ಕೆಲವು ವಿಚಾರದಲ್ಲಿ. ಈಗ ಏನು ನಿಮಗೊಂದು ಕೆಲಸ ಇದೆ, 15,000 10,000 8,000 9,000 ಇದೂ ಇಲ್ಲದವ್ರು ತುಂಬ ಜನ ಇದ್ದಾರೆ. 3 ಹೊತ್ತು ಊಟ ಇದೆ ನನಗೆ, ಅದೂ ಇಲ್ಲದವ್ರು ತುಂಬ ಜನ ಇದ್ದಾರೆ. ಕಣ್ಣು ಮುಂದೆ ಅಪ್ಪ ಅಮ್ಮ ಇದ್ದಾರೆ, ಬೈಕೊಂಡು ಹೊಗಳುಕೊಂಡು ಅವರಿದ್ದಾರೆ, ಅವರೂ ಇಲ್ಲದವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಏನು ಇಲ್ಲ, ಯಾವುದು ನನಗೆ ತೊಂದರೆ ಕೊಡ್ತಿದೆ, ಇವರೆಲ್ಲ ನನ್ನನ್ನು ಭಾಳ ಡಿಸಪಾಯಿಂಟ್ ಮಾಡ್ತಾವ್ರೆ, ಅಥವಾ ನನಗೆ ಸ್ಫೂರ್ತಿ ನೀಡ್ತಾ ಇಲ್ಲ, ಬೆಂಬಲ ನೀಡ್ತಾ ಇಲ್ಲ, ನನ್ನ ಕನಸುಗಳಿಗೆ ಗೌರವ ಕೊಡ್ತಾ ಇಲ್ಲ ಅಂತ ನೀವು ಲೋಕವನ್ನು ದೂಷಿಸೋಕೆ ಹೋಗಲೇಬೇಡಿ. ಲೋಕ ಇರೋದೇ ಹೀಗೆ. ನೀವೇನೋ ಅದೇ ಹಳ್ಳಿ ಕಡೆ ಹೇಳ್ತಾರಲ್ಲ, ನಾನು ಆದರೂ ನೀವಾದರೂ ನಾವೇನೋ ದಬ್ಬ ಹಾಕಿದ್ರೆ ಜನ ನಂಬೋದು. ಅದನ್ನು ಬಿಟ್ಟು ನನ್ನ ಕನಸುಗಳನ್ನು ಯಾರೂ ಪೂಜಿಸುವುದಿಲ್ಲ. ಆದರೆ ನಾನು ಕನಸುಗಳನ್ನು ಸಾಕಾರಗೊಳಿಸಿದಾಗ ದಾರಿಲಿ ಹೋಗೋರೆಲ್ಲ ನಿಮ್ ನೆಂಟರಾಗ್ತಾರೆ. ನಮ್ ಚಿಕ್ಕಪ್ಪ ಮಗ ರೇ ಅಂತಾರೆ ಅಲ್ವಾ? ಸೊ ಪ್ಲಾನ್ ಮಾಡಿ, ಓಕೆ ನಾನು ಮುಂದಿನ 5 ವರ್ಷ, ಯಾಕಂದ್ರೆ ನೀವು ಹೇಳಿದ್ರಿ 75 ವರ್ಷಕ್ಕೆ ಗೆದ್ದವರು ಇದ್ದಾರೆ. ಸೊ ನನ್ಬೋದು ಕೆಲವೊಬ್ರು ಮುಟ್ಟಿದೆಲ್ಲ ಚಿನ್ನ, ಅವರು ಏನೋ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅವ್ರ ಅಪ್ಪ ಅಮ್ಮ ಇನ್ವೆಸ್ಟ್ ಮಾಡಕ್ಕೆ ತಯಾರಿರ್ತಾರೆ, ಅವ್ರದ್ದು ಏನೋ ಒಂದು ಕತೆ, ಅವ್ರು ಗೆದ್ದಿರ್ತಾರೆ. ನೀವು ಅವ್ರದ್ದು ಕತೆ ಅವ್ರು ಗೆದ್ದಿರೋದು ಮಾತ್ರ ನೋಡಬಾರ್ದು, ಅವ್ರ ಕತೆನೂ ನೋಡ್ಬೇಕು ಸ್ವಲ್ಪ. ಅವ್ರಿಗೆ ಯಾರೋ ಬೆಂಬಲ ಕೊಡೋರಿದ್ರು, ಅವ್ರಿಗೆ ಯಾರೋ ಗಾಡ್ ಫಾದರ್ ಇದ್ರು, ಅಥವಾ ಅವ್ರದ್ದೇನೋ ಮನೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಅಂಥದ್ದೇನೋ ಉದ್ಯಮದ್ದೇ ಇತ್ತು, ಅವ್ರು ಗೆದ್ರು. ನಿಮ್ದು ಹಂಗಲ್ಲ, ನೀವು ಸ್ಕ್ರಾಚಿಂದ ಹೊರಡಬೇಕು. ಸೊ ಇವತ್ತೇ ಕೊನೆ. ನನ್ನನ್ನು ಯಾರೂ ಏನು ನಿಮ್ಮನ್ನು ಅಲ್ಲಗಳೆದವರು, ನಿಮ್ಮ ಕೈಲಿ ಆಗಲ್ಲ ಅಂದವರು, ನಿಮ್ಮನ್ನು ಕಡೆಗಣಿಸಿದವರು, ಇವರೆಲ್ಲರೂ ನಿಮಗೆ ಪಾಠ ಹೇಳುವ ಗುರುಗಳೇ ಹೊರತು ಇವ್ರು ಯಾರೂ ಕೆಟ್ಟವರಲ್ಲ. ಅವ್ರು ಅಂದೇ ಹೋದ್ರೆ ನಿಮಗೆ ಚಲನೆ ಬರಲ್ಲ. ಅವ್ರು ಸುಮ್ಮನೆ ಎಲ್ಲ ಬೆಂಬಲಿಸ್ಬಿಟ್ಟಿದ್ರೆ ನೀವು ಅಹಂಕಾರಕ್ಕೆ ಬಂದು ಮ್ಯಾಕೋಗ್ಬಿಡ್ತಿದ್ದೀರಿ ಇಷ್ಟೊತ್ತಿಗೆ. ಅವ್ರು ಏನು ಅನ್ಬೇಕು. ಇವತ್ತು ನೋಡಿ ಸರ್, ದೊಡ್ಡ ಸ್ಟಾರ್ ಅನಿಸಿಕೊಂಡ ಒಂದು ಸಿನಿಮಾ ಕೂಡ ಇವತ್ತು 1 ವಾರ ಓಡಲ್ಲ, ಅವನಿಗೆ ಹೆಂಗ್ ದುಃಖ ಆಗಿರ್ಬೇಕು? ಅಂದ್ರೆ ಏನು ಇಲ್ದಿರೋ ನಮಗೆ ಇಷ್ಟು ದುಃಖ ಅನ್ನೋದಾದ್ರೆ, ಅವನು ಆಲ್ರೆಡಿ ಒಂದು ಹಂತಕ್ಕೆ ಏರಿ ಈಗ ಸೋಲ್ ನೋಡ್ತಾವ್ರಲ್ಲ, ಅವ್ರ ದುಃಖ ಏನಿರ್ಬೇಕು? ಹಾಗಾಗಿ ಗೆಲುವು, ಲಾಭ, ನಷ್ಟ ಎಲ್ಲವನ್ನು ಮೀರಿ ಈ ಬದುಕನ್ನು ಸಂಭ್ರಮಿಸಬೇಕು, ಪ್ರೀತಿಸಬೇಕು. ಅರೆ ನೀವೆಷ್ಟು ಏನು ಭರವಸೆಯ ಜೀವಿಯಾಗಿರ್ತೀರಿ, ಎಷ್ಟು ಹಸನ್ಮುಖಿಯಾಗಿರ್ತೀರಿ, ಅಷ್ಟು ಜೀವನ ನಿಮ್ಗೆ ಹೊಸದನ್ನು ಏನು ಖಂಡಿತ ಕೊಡುತ್ತೆ. ಆದರೆ ಯಾವಾಗ ನಾವು ವೈರಾಗಿಗಳ ಥರ ಏನೋ ಅಯ್ಯೋ ಇಷ್ಟೇ ನನಪ್ಪ, ಏನಪ್ಪ ನನ್ನ ಬದುಕು ಇಷ್ಟೇ ನನಪ್ಪ, ಅಯ್ಯೋ ಹಿಂಗೆ ಆಯ್ತೈತಲ್ಲಪ್ಪ, ನಾನು ಇನ್ನೇನು ಮಾಡಲಿಲ್ವಲ್ಲಪ್ಪ, ಅದು ನೋಡಿ, ನೀವೇನೋ ಜನಕ್ಕೆ ಉಪಕಾರ ಮಾಡದೆ ಹೋದ್ರೂ ಪರವಾಗಿಲ್ಲ, ಅಪಕಾರ ಅಂತ ಮಾಡಿಲ್ಲ ಅದೇ ದೊಡ್ಡ ಸಾಧನೆ. ಇದ್ರ ಬಗ್ಗೆ ಯಾವಾಗಲೂ ತೃಪ್ತಿ ಇಟ್ಕೊಳ್ಳಿ. ಯಾಕೆಂದ್ರೆ ಉಪಕಾರ ಮಾಡಿದವರಿಗೆ ಎಷ್ಟು ಪುಣ್ಯವೋ, ಅಪಕಾರ ಮಾಡದೆ ತಾವಾಯ್ತು ತಮ್ಮ ಜೀವನ ಆಯ್ತು ಅಂತ ಬದುಕಿರೋರ್ಗೂ ಲೋಕದಲ್ಲಿ ಅಷ್ಟೇ ದೊಡ್ಡ ಸ್ಥಾನ ಇದೆ ಅಲ್ವಾ? ಉಪಕಾರ ಮಾಡ್ತೀನಿ ಅಂತ ಹೋಗಿ ತುಂಬಾ ಜನರ ಬದುಕು ಹಾಳು ಮಾಡೋದಕ್ಕಿಂತ, ಇಲ್ಲಪ್ಪ ನನ್ನ ಜೀವನ ಇಷ್ಟೇ, ನನ್ಗಾಗೋದು ಇಷ್ಟೇ ಅಂದುಕೊಂಡು ಸುಮ್ಮನೆ ತಮ್ಮ ಪಾಡಿಗೆ ತಮ್ಮ ಜೀವನ ಮಾಡೋರು ದೇವರಾಗಿ ಕಾಣ್ತಾರಲ್ವ ನಮಗೆ. ಹಾಗಾಗಿ ಜೀವನದ ಬಗ್ಗೆ ತೃಪ್ತಿ ಇಟ್ಕೊಳ್ಳಿ, ಎಲ್ಲವೂ ಒಳ್ಳೇದಾಗುತ್ತೆ. ಈಗ ಮಾಡ್ತಿರೋ ಕೆಲಸ, ನಿಮಗೆ ಕೆಲಸ ಕೊಟ್ಟಿರೋರೇ ದೇವರು. ನಿಮ್ಮ ತಂದೆ ತಾಯಿಗೆ ನೀವು ಚೆನ್ನಾಗಿದ್ದೀರಪ್ಪ, ಚೆನ್ನಾಗಿದ್ದೀರಾ, ಒಳ್ಳೇದಾಗಲಿ. ನಿಮ್ಮ ಕನಸುಗಳನ್ನು ಎಲ್ಲಿ ಗೌರವಿಸುವುದಿಲ್ವೋ ಅಲ್ಲಿ ಕನಸುಗಳನ್ನು ಹೇಳ್ಕೊಳ್ಳೋದೇ ಮೂರ್ಖತನ. ಯಾಕಂದ್ರೆ ಅಲ್ಲೇ ತಾನೇ ನಮ್ಮ ಆತ್ಮವಿಶ್ವಾಸ ಹಾಳಾಗೋದು. ಈಗ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಇರೋರ ಮುಂದೆ ನಾನು ಪ್ರವಚನಕಾರ ಮಾಡ್ತಾ ಹೋದ್ರೆ ಅವರಿಗೆ ನನಗೂ ಆಸಕ್ತಿ ಕೇಳ್ತಾವ್ರಪ್ಪ ಅಂತ ನಾನು ಇನ್ನೂ ದೈತ್ಯವಾಗಿ ಅವ್ರ ಮುಂದೆ ವಿಚಾರಗಳನ್ನು ಬಿಚ್ಚಿಡಬಹುದು. ಆದ್ರೆ ನಾನು ಏನು ಹೇಳಲಿಕ್ಕೆ ಹೋದ ತಕ್ಷಣ ಸುಮ್ಮನೆ ನಿಮ್ದೇನದ ಕತೆ ಅಂದ್ರೆ ನನ್ಗೆ ಹೆಂಗಾಗ್ಬೇಕು? ಅಂದ್ರೆ ಈ ಜಗತ್ತಲ್ಲಿ ತುಂಬಾ ಜನ ಕನಸುಗಳನ್ನ ಈಡೇರಿಸಿಕೊಳ್ಳಬೇಕಾದಾಗ ಸೋತಿಲ್ಲ, ನೆಗೆಟಿವ್ ಅಂದ್ರೆ ರಾಂಗ್ ಪೀಪಲ್ ಬಳಿ ತಮ್ಮ ಐಡಿಯಾಗಳನ್ನು ಹೇಳಿ ಸೋತಿದ್ದಾರೆ. ಸೊ ಪ್ಲೀಸ್ ನಿಮ್ಮ ಕನಸುಗಳನ್ನ ಯಾರ ಬಳಿ ಹೇಳಬೇಕಂದ್ರೆ ನಿಮ್ಮಷ್ಟೇ ಹಸಿವಿರುವ, ನಿಮ್ಮಷ್ಟೇ ಎತ್ತರಕ್ಕೆ ಯೋಚನೆ ಮಾಡುವ ಜನಗಳ ಬಳಿ ಹೇಳಬೇಕು. ತಡವಾಗಾದ್ರೂ ಅವರಿಂದ ಒಳ್ಳೆ ಭಾವನೆ, ಪ್ರತಿಕ್ರಿಯೆಗಳು ಬರ್ತವೆ. ಆದ್ರೆ ಚಿಕ್ಕ ಬುದ್ಧಿ ಅವತ್ತಿಂದ ಅವತ್ತು ಮಾಡ್ಕೊಂಡು ಹೋಗ್ತಿರೋ ಜನಗಳ ಜೊತೆ ನಿಮ್ ದೊಡ್ಡ ಕನಸು ಹೇಳಿದ್ರೆ ಅವರಿಂದ ಅಂತ ದೊಡ್ಡ ತೀರ್ಪು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಪ್ಲೀಸ್ ನಿಮ್ಮ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ಇಂತಹ ಚಿಕ್ಕ ಪುಟ್ಟ ಬದಲಾವಣೆಗಳಿಂದ, ಚಿಕ್ಕ ಪುಟ್ಟ ತಿದ್ದುಪಡಿಗಳಿಂದ ಮಾಡಿಕೊಳ್ಬೇಕೇ ಹೊರತು. ಸೊ ಇಲ್ಲಿ 3 ಪಾಠ. 1, ಒಂದೇ ಬಾವಿಯನ್ನ ಹೆಚ್ಚು ಕಾಲ ತೋಡೋದ್ರಿಂದ ನೀರು ಸಿಗುತ್ತೆ. 1. 2, ನೀವು ನಿಮ್ಮ ಸುತ್ತಲಿನ ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅರ್ಜುನನ ಕತೆ, ಅದೇ ಪಕ್ಷಿ ಕಣ್ಣು,
ಹಾ ಸರ್. ನಿಮ್ಮ ಗುರಿ ಅದೇ. ಹೊರಗಡೆ ಯಾರು ಗೆದ್ರು ಯಾರು ಸೋದ್ರು ಅವ್ರು ನನಗಿಂತ ಮುಂದೆ ಹೋದ್ರ ಎಂದು ಇವನ್ ನಾನೇ ಹೇಳ್ತೀನಲ್ಲಪ್ಪ, ನನ್ನ 27 ವಯಸ್ಸಿನಲ್ಲೇ ಇನ್ಯಾರೋ ಅದ್ಭುತ ಸಾಧನೆ ಮಾಡಿರಬಹುದು. ನಾನೊಬ್ಬ ದೊಡ್ಡದಾಗಿ ಬೆಳಿಬೇಕು ಅಂದ್ಕೊಂಡಿರೋ ಒಂದು ಮನಸ್ಥಿತಿ ಹೆಂಗಿರಬೇಕು ಅಂದರೆ, ಅವನ ಗೆಲುವನ್ನು ನನ್ನ ಗೆಲುವು ಅಂದ್ಕೊಂಡ್ರೆ ನಾನು ಬೆಳಿತೀನಿ. ಅವ್ನು ಗೆದ್ದಿದ್ದಾನಪ್ಪ, ಕಷ್ಟಪಟ್ಟ, ಒಳ್ಳೇದಾಗ್ಲಿ ಅವನಿಗೆ ಅಂದ್ರೆ ನಾನು ಬೆಳಿತೀನಿ. ಅಯ್ಯೋ ಅವನು ಬೆಳೆದ್ಬಿಟ್ನಲ್ಲ, ಏನು ನನ್ನ ಜೀವನ, ಅವರೆಲ್ಲ ಬೆಳೀತಾವ್ರೆ, ನಾನು ಹಿಂಗೆ ಈ ಬುದ್ಧಿ ಬಂದುಬಿಟ್ರೆ ನೀವೇನು ಶ್ರಮ ಪಟ್ಟರು ಕೂಡ ನಮ್ಮ ಈ ಒಳಗಿನ ದುರ್ಬುದ್ಧಿಗಳೇ ನಮ್ಮನ್ನು ಕೊಂದಾಕ್ಬಿಡ್ತವೆ. ಅದಕ್ಕೆ ಆ ಅಸೂಹೆ ಅಥವಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದರಲ್ಲಿ ಯಾವುದಾದ್ರೂ ಅಷ್ಟೇ, ಬೇರೆಯವ್ರ ಗೆಲುವನ್ನು ಸಾಧ್ಯವಾದರೆ ನಿನ್ನ ಗೆಲುವು ಅಂದ್ಕೊಳ್ಳಿ, ಇಲ್ಲ ಅವರ ಗೆಲುವಿನ ಜೊತೆ ನೀವು ಸೂಪರಪ್ಪ ಅಂದರೆ ಅವನ ಸಹಾಯವೂ ಕೂಡ ನಿಮಗೆ ಸಿಗ್ಬೋದು, ಗೊತ್ತಿಲ್ಲ. ಅಂದರೆ ಅವನನ್ನು ದೂಷಿಸ್ಬಿಟ್ಟು ಶತ್ರು ಆಗೋದಕ್ಕಿಂತ ಜೈ ಅಂದ್ಬಿಟ್ರೆ ನನಗೂ ಏನೋ ಉಪಕಾರ ಆಗ್ಬೋದಲ್ಲ. ಹಾಗಾಗಿ ಒಂದು ಜೈಯನ್ನೇ ಇಲ್ಲ, ಸುಮ್ಮನಿದ್ದು ಬಿಡಿ. ಆದ್ರೆ ಅಸೂಯೆ ಪಟ್ರೆ ದ್ವೇಷ ಬೆಳೆಯುತ್ತೆ. ಅವನು ನನಗೇನು ಮಾಡೋದು ಬೇಡ, ಅಸೂಯೆ ಬುದ್ಧಿ ನನ್ನ ಒಳಗಡೆ ಇದೆಯಲ್ಲ ಅದೇ ನನ್ನನ್ನು ಕೊಂದಾಕ್ಬಿಡುತ್ತೆ. ಏನೂ ಇಲ್ಲ ನಿಮ್ಮ ಬದುಕ. ನಾನು ಹೇಳಿದ್ನಲ್ಲ, ಆರಂಭದಲ್ಲಿ ಹೇಳಿದೆ, ಇಂಥ ಕನಸುಗಳನ್ನು ಒಳಗೊಂಡ ಯುವಕರ ಸಂಖ್ಯೆ ಕಡಿಮೆ ಇದೆ ಇವತ್ತು, ತುಂಬಾ ಕಡಿಮೆ ಸರ್. ತುಂಬಾ ಅಂದ್ರೆ ತುಂಬಾ ಕಾರಣಕ್ಕೆ ನೀವು ಅದ್ಭುತ ಇದ್ದೀರಿ. ಈಡೇರೋದು ಬಿಡೋದು ಆಮೇಲೆ ವಿಚಾರ ಸರ್. ನನ್ನ ಪ್ರಕಾರ ನನ್ನ ಬದುಕನ್ನು ನಾನು ನೋಡಿರೋ ರೀತಿ, ನಾನು ಇಷ್ಟು ಮಾಡಿದ್ದೀನಿ, ಗೊತ್ತಿಲ್ಲ ನಾಳೆ ನನ್ನ ಬದುಕೇನೋ, ನಾಡಿದ್ದೇನೋ, ಮುಂದಿನ 10 ವರ್ಷದಲ್ಲಿ ನಾನು ಏನಾಗಿದೆ ನನಗೆ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನಾನು ಏನು ಅಂದ್ಕೊಂಡೆ ಆ ಕಡೆ ನಾನು ಹೊರಟಿದ್ದೀನಿ. ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ. ಮತ್ತು ನನ್ನ ಕನಸನ್ನು ಅಂದರೆ ಯಾವಾಗಲೂ ಅಷ್ಟೇ, ನಮ್ಮ ಬದುಕು, ನಮ್ಮ ಮಾತು, ನಮ್ಮ ನಡೆ ನುಡಿ ಹೇಗಿರ್ಬೇಕಂದ್ರೆ ಇನ್ನೊಬ್ಬರ ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ನಾನೊಂದು ರೀಲ್ಸ್ ಮಾಡ್ತೀನಿ ಅಂದರೆ ನಾನು ಸುಮ್ಮನೆ ಏನೋ ಮೋಜು ಮಸ್ತಿ ಮಾಡಬಾರ್ದು. ನಾನು ಇನ್ಫಾರ್ಮೇಟಿವ್ ಆಗಿರಬೇಕು. ನೋಡೋ ಯಾರೊಬ್ಬರಿಗಾದರೂ ಅದರಿಂದ ಏನೋ ಒಂದು ಉಪಕಾರ ಆಗಬೇಕಲ್ವಾ. ಹಂಗೆ ನಾನು ಆಡೋ ಮಾತು, ನಾನು ನಡ್ಕೊಳ್ಳೋ ಪ್ರತಿ ಮಾತು, ವರ್ತನೆ, ಪ್ರತಿಯೊಂದು ಹೆಜ್ಜೆಯೂ ಕೂಡ ಇನ್ನೊಬ್ಬರು ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡೋ ಥರ ಇದ್ದರೆ ನಿಮ್ಮ ಗೆಲುವು ತಾನಾಗಿ ನಿಮಗೆ ಸಿಗುತ್ತೆ. ಅದನ್ನ ಬಿಟ್ಟು ನಾನು ಸುಮ್ಮನೆ ಕೊರವುಕೊಂಡು ಅಯ್ಯೋ ನಾನು ಸೋತೆ, ಅದು ಕರ್ಣನ ಕಥೆ ಆಗ್ಬಿಡುತ್ತಿಲ್ಲ ಅಂದ್ರೆ ನಿಮ್ಮದು. ಕರ್ಣನು ಹೀಗೆ ನನ್ನ ಶೌರ್ಯ, ನನ್ನ ವಿದ್ಯೆ, ನನ್ನ ತಾಕತ್ತಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ ಅಂದ್ಕೊಂಡು ಹಿಂಗೆ ಫ್ರಸ್ಟ್ರೇಟೆಡ್ ಆಗಿ ಕಡಿಗಾತ ಮಾಡಿದ ದೊಡ್ಡ ಎಡವಟ್ಟು ಅಂದ್ರೆ ಕೆಟ್ಟವ್ರ ಜೊತೆ ಕೈ ಜೋಡಿಸ್ಬಿಟ್ಟ. ತುಂಬಾ ಸಾರಿ ಹಿಂಗೆ ಆಗ್ಬಿಡುತ್ತೆ. ಕನ್ಸು ಈಡೇರಿಸ್ಕೊಳ್ಳೋಕೆ ಸ್ವಲ್ಪ ಕಾಯಬೇಕಿತ್ತು, ಏನೋ ಒಳ್ಳೆಯವ್ರ ಸವಾಸ ಮಾಡಿ ನ್ಯಾಯ ಪಡ್ಕೊಳ್ಬೇಕಿತ್ತೆ ಹೊರತು ನನಗೆ ಅನ್ಯಾಯ ಆಗಿದೆ ಅಂತ ಅಧರ್ಮಿಗಳ ಜೊತೆ ಕೈ ಜೋಡಿಸೋದಿದೆಯಲ್ಲ, ಸರ್ವನಾಶ ಅದು. ನಿಮ್ಮ ತಂದೆ ತಾಯಿ ಹೇಳೋದು ಕೂಡ ಅವ್ರದ್ದು ಏನು ಮಗ ಅಂದರೆ ಏನೇನೋ ಮಕ್ಕಳು ಎಷ್ಟೋ ಸಾರಿ ಇಂಥ ಕನಸುಗಳಿಟ್ಕೊಂಡು ಈಡೇರಿಸ್ಕೊಳ್ಳೋಕೆ ಹೋಗಿ ಹಾಳಾಗಿ ಹೋಗ್ಬಿಟ್ಟಿರ್ತಾರೆ. ಅಂಥವೆಲ್ಲ ಕೇಳಿರ್ತಾರಲ್ಲ, ಪಾಪ ಅವ್ರಿಗೊಂದು ಭಯ ಇರುತ್ತೆ. ಅಪ್ಪ ನಮ್ಮಂಥವ್ರು ಅದನ್ನೆಲ್ಲ ಮಾಡೋಕ್ಕಲ್ಲ, ಸುಮ್ಮನೆ ಇದ್ಬಿಡಪ್ಪ ಅಂತ ಏನೋ ಹೇಳ್ಬಿಡ್ತಾರೆ. ಸೊ ಅವರಿಗೆ ನಾವು ಇಂಥದ್ದೇನೋ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಹೋಗಬಾರ್ದು. 5,000ದಲ್ಲೇ ನಾನೇನೋ ಒಂದು ಶುರು ಮಾಡಬೇಕು, 10,000ದಲ್ಲೇ ಏನೋ ಅಂದರೆ ಏನೋ ಲಾಸ್ ಆದರೂ ನನ್ನ ಬದುಕು ಬೀದಿಗೆ ಬರಬಾರ್ದು, ಹಂಗೆ ಶುರು ಮಾಡಬೇಕು ನಾನು. ಹಾಕ್ಬಿಟ್ಟು ಆಮೇಲೆ ಅಪ್ಪ ಅಮ್ಮ ಎಲ್ಲ ಬಂದು ಬೀದಿಗೆ ಕೂತ್ಕೊಳ್ಳೋ ಥರ ಆಗಬಾರ್ದು. ಇಲ್ಲ ಸರ್, ಇಲ್ಲ ಅಲ್ವಾ? ನಿಮ್ಮ ಕನಸುಗಳನ್ನು ನಾನು ಗೌರವಿಸ್ತೀನಿ. ಮುಂದೆ ಯಾವತ್ತೋ ಒಂದು ದಿವಸ ಬಂದು ನೀವು ಹೇಳಬೇಕು, ಸರ್ ನಾನು ಚಿಕ್ಕದಾಗಿ ಶುರು ಮಾಡಿದ್ದೀನಿ ಸರ್, ಇವತ್ತು ನಾನು ತುಂಬ ದೊಡ್ಡದಾಗಿ ಇವತ್ತಿನ್ನೂ ಬೆಳೆದಿಲ್ಲ, ಆದರೆ ಚಿಕ್ಕದಾಗಿ ಶುರು ಮಾಡಿದ್ದೀನಿ. ಅಥವಾ ನಾನು ಇನ್ನು ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿದ್ರು ಕೂಡ ನಾನು ಇವತ್ತು ನಾನು ನೋಡೋ ದೃಷ್ಟಿಕೋನ ಬದಲಿಸ್ಕೊಂಡಿದ್ದೀನಿ ಸರ್. ಮೊದಲು ಅಯ್ಯೋ ನಾನು ಇಷ್ಟೇ ಬೇರೆಯವ್ರ ಕೆಳಗಡೆ ಎಷ್ಟಪ್ಪ ದುಡಿಯೋದು ಅಂತ ಒದ್ದಾಡ್ತಿದ್ದೆ ಸರ್. ಈಗ ನನಗೆ ಅರ್ಥವಾಗಿದೆ, ನಾನು ಪ್ರತಿ ಸಾರಿ ಇನ್ನೊಬ್ಬರ ಹತ್ರ ಕೆಲಸ ಮಾಡೋದು ಅಂದ್ರೆ ಅರ್ಥ ಒಂದು ತರಗತಿಯಲ್ಲಿ ಕೂತು ಪಾಠ ಕೇಳ್ದಂಗೆ. ಯಾಕಂದರೆ ಅದು ಆ ಪಾಠಗಳನ್ನೆಲ್ಲ ಮುಂದೆ ನೀವು ಸ್ವಂತ ಉದ್ಯಮದಲ್ಲಿ ಬಳಸ್ಕೊಳ್ಬೋದು ಅಲ್ವಾ? ಇವತ್ತು ನೋಡಿ, ನಮ್ಮ ಆಶ್ರಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೆಯುತ್ತೆ, ಅದರ ವಿಡಿಯೋ ಎಡಿಟರ್ ಇಲ್ಲ ಅಂದರೆ ನಾನು ಅದನ್ನು ಮಾಡ್ಕೊಳ್ಳೋಷ್ಟು ಕಲ್ತಿದ್ದೀನಿ ನಾನು. ಯಾಕಂದರೆ ನಾನು 4-3 ವರ್ಷ ಬೇರೆ ಸಂಸ್ಥೆಯಲ್ಲಿ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಎಡಿಟಿಂಗ್ ಕೆಲಸನೆಲ್ಲ ನೋಡ್ಕೊಂಡು ಕಲ್ತಿದ್ದೆ ನಾನು. ಇವಾಗ ನನ್ನ ಸಂಸ್ಥೆಯಲ್ಲಿ ಅದೇನು ಬಂದಿಲ್ಲ ಎಡಿಟರ್ ಅಂದ್ರೆ ಮಾಡ್ಕೊಳ್ತೀನಿ ನಾನು. ಅಂದರೆ ಕಸ ಗುಡಿಸೋದ್ರಿಂದ ಎಲ್ಲ ಕೆಲಸನೂ ನಾವು ಕಲಿಬೇಕು ಅಂದರೆ ಬೇರೆಯವ್ರ ಕೈ ಕೆಳಗಡೆ ಸ್ವಲ್ಪ ದುಡ್ದಿರಬೇಕು. ಆಗಲೇ ಸಮಯದ ಬೆಲೆ. ನಮ್ಮ ಕಂಪ್ನಿ ಆಗ್ಬಿಟ್ರೆ, ನಮ್ಮ ಸಂಸ್ಥೆಗಳಾಗ್ಬಿಟ್ರೆ ಬಿಡು 12 ಗಂಟೆ ಶುರು ಮಾಡೋಣ, ಬಿಡು ಯಾವಾಗ ಬೇಕಾದ್ರೆ ಅವಾಗ ಮಾಡೋಣ, ಒಂದು ಶಿಸ್ತಿರಲ್ಲ. ಸೊ ಲೈಫಲ್ಲಿ ಮೊದಲು ಅದು ನಮ್ಮ ಸಂಸ್ಥೆನೋ ಬೇರೆಯವ್ರ ಸಂಸ್ಥೆನೋ ಟೈಮಿಗೆ ಬೆಲೆ ಅಂದರೆ ಸಮಯಕ್ಕೆ ಯಾರು ಗೌರವ ಕೊಡ್ತಾರೋ, ಬೆಲೆ ಕೊಡ್ತಾರೋ ಆ ವ್ಯಕ್ತಿಗಳು ಜಗತ್ತಿನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ.
ಹಾ ಸರ್. ಸೊ ಡೋಂಟ್ ವರಿ, ನಿಮ್ಮ ಕನಸುಗಳನ್ನು ಜೀವಂತವಾಗಿ ಇಟ್ಕೊಳ್ಳಿ. ಇಲ್ಲಿ ಯಾರದೇ ನೆಗೆಟಿವ್ ಕಮೆಂಟ್ ನಿಮ್ಮ ಕನಸನ್ನು ಹಾಳು ಮಾಡಲಿಕ್ಕೆ ಬಿಡಬೇಡಿ. ಸಮಯ ತಗೊಳ್ಳಿ, ಏನು ತೊಂದರೆ ಇಲ್ಲ, ಆಯ್ತಾ. ಧರ್ಮರಾಯನಿಗೆ ರಾಜ್ಯವಾಳೋ ತಾಕತ್ತಿದ್ರು ಕೂಡ ಅವನಿಗೆ ರಾಜ್ಯ ಸಿಗ್ಲಿಕ್ಕೆ ತುಂಬಾ ವರ್ಷ ಬೇಕಾಯ್ತು. ಹಾಗಾಗಿ ಅವನಿಗೆ ತಾಕತ್ತಿರ್ಲಿಲ್ಲ ಅಂತ ಅಲ್ಲ, ಬಟ್ ಏನೋ ಅಡೆತಡೆಗಳು ಬರ್ತವೆ, ಯುದ್ಧಗಳಾಗ್ತವೆ. ಹಂಗೆ ನಿಮಗೂ ಅಷ್ಟೆಲ್ಲ ಶಕ್ತಿ ಇರಬಹುದು, ಬಟ್ ನೀವು ನಾನು ಸ್ವಂತ ಮಾಡೋಕೆ ಶಕ್ತನಿದ್ದೀನ, ನಾನು ಈ ನೆಗೆಟಿವ್ ಕಮೆಂಟ್ಗಳು, ಒಂದು ವೇಳೆ ನಾನು ಒಂದು ಕಂಪ್ನಿ ಆರಂಭಿಸಿ ಸೋತ್ರೂ ನಾನು ಅದನ್ನು ಫೇಸ್ ಮಾಡೋ ಶಕ್ತಿ ನನಗಿದೆಯಾ, ನನಗೆ ಎಲ್ಲರ ಹ್ಯಾರಾಸ್ಮೆಂಟ್ ಅಥವಾ ಎಲ್ಲರ ಹೇಟ್ರೇಡನ್ನು ತಡ್ಕೊಳ್ಳೋ ಶಕ್ತಿ ಇದೆಯಾ, ನಾಳೆ ದಿನ ಏನೋ ಶುರು ಮಾಡಿ ಒಂಚೂರು ಲಾಸ್ ಆದರೆ ನಾನು ಬೇಡ ಅಂದೆ ನೋಡ ಹಾಳು ಮಾಡಿಬಿಟ್ಟ ನಮ್ಮ ಮನೆಯ ಹಂಗೆ ಹಿಂಗೆ ಅಂತ ಅಪ್ಪ ಅಮ್ಮ ಹೇಳ್ಬೋದು, ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿದೆಯಾ. ಅಂದರೆ ಪಾಸಿಟಿವ್ಗಿಂತ ನೆಗೆಟಿವ್ ಆಗಿ ಇವೆಲ್ಲ ಬರೋದನ್ನು ನನಗೆ ಎದುರಿಸೋ ತಾಕತ್ತಿದ್ರೆ ಮಾತ್ರ ನಾನು ಇಳಿಬೇಕು. ಉದ್ಯಮ ಕೆಲಸಗಳಿಗಿಂತ ಜೀವನ ದೊಡ್ಡದು ಸರ್. ಅದಿದ್ರೆ ನಾವು 50 ವರ್ಷಕ್ಕೂ ಶುರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಯಾವುದೋ ಒಂದು ಸೋಲ್ ಆಯ್ತು, ಎಲ್ಲ ಬೈಯೋಕ್ ಶುರು ಮಾಡ್ಬಿಟ್ರು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಅರೆ ಉದ್ಯಮಕ್ಕಿಂತ ಜೀವನ ದೊಡ್ಡದು. ಪಾಪ ಭಿಕ್ಷುಕರು ಬದುಕ್ತಿದ್ದಾರೆ, ಕೋಟ್ಯಾಧೀಶ್ವರನು ಬದುಕ್ತಿದ್ದಾರೆ, ಎಲ್ಲರಿಗೂ ಸಿಕ್ಕಿರುವ ಬದುಕು ಒಂದೇ. ಆದರೆ ಹುಟ್ಟಿರುವ ಬಟ್ಟೆಗಳು, ತೊಟ್ಟಿರುವ ಒಡವೆಗಳು, ಉಣ್ಣುವ ಊಟದಲ್ಲಿರುವ ಸ್ವಲ್ಪ ಏನು ಪೌಷ್ಟಿಕಾಂಶಗಳಲ್ಲಿ ವ್ಯತ್ಯಾಸ ಇರಬಹುದು, ಜೀವನ ಎಲ್ಲ ಒಂದೇ. ಹಾಗಾಗಿ ಈ ಮದ್ಯದ ಏನೇನೋ ಸಾಧನೆಗಳ ಕಾರಣಕ್ಕಾಗಿ ಜೀವಕ್ಕೆ ಅಪಾಯ ಆಗದಾಗ ನೋಡಿಕೊಳ್ಬೇಕು. ದೇವರು ಒಳ್ಳೇದು ಮಾಡ್ಲಿ. ನನಗೆ ಬಹಳ ಖುಷಿ ಅಂದ್ರೆ ನಿಮ್ಮ ಕನಸುಗಳನ್ನು ಕೇಳಿ, ಯಾರೋ ಒಬ್ಬ ಯುವಕರಿಗೆ ಇಂಥದ್ದೊಂದು ಕನಸಿದೆ, ಆ ಕನಸಿಗೆ ಬೆಂಬಲ ಸಿಗದೇ ಇರೋ ವಾತಾವರಣದಲ್ಲೂ ಆ ಕನಸನ್ನ ಜೀವಂತವಾಗಿ ಇಟ್ಕೊಳ್ಳೋದಿದೆಯಲ್ಲ, ದೊಡ್ಡ ಸಾಹಸ. ನೀವು ಅದನ್ನು ಮಾಡಿ ಸರ್. ನಿಮ್ ಕಾರ್ಯಕ್ರಮದ ಮೂಲಕ ನಮ್ಮ ತಂದೆ ತಾಯಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಅಪ್ಪ ಅಮ್ಮ, ನಾನು ನಿಮ್ಗೆ ಒಂದು 3-4 ದಿನದ ಹಿಂದೆ ತುಂಬಾ ಮಾತಾಡಿಬಿಟ್ಟೆ, ಏನೋ ಒಂದು ರೋಷದ ಒಂದು ಇದ್ರೊಳಗೆ, ಇದು ಜಗಳದೊಳಗೆ. ಸೊ ದಯವಿಟ್ಟು ನನ್ನ ತಂದೆ ತಾಯಿಗಳು ನನ್ನನ್ನು ಕ್ಷಮಿಸ್ರಿ. ಏನೋ ಬಾಯಿ ಬಿಟ್ಟು ಅನಬಾರ್ದ ಕೆಲವೊಂದು ಮಾತುಗಳನ್ನ ಅಂದಿದ್ದೀನಿ ಸರ್ ಅವ್ರಿಗೆ. 2-3 ದಿನ ಹಿಂದೆ ಒಂದು ಜಗಳ ಆಯ್ತು. ಸೊ ಆ ಟೈಮಲ್ಲಿ ತುಂಬಾ ಅಂದ್ಬಿಟ್ಟೆ. ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮದ ಮೂಲಕ ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸಪ್ಪ. ಬಟ್ ಆ ತಂದೆ ತಾಯಿಗೆ ಬಹುಶಃ ಆ ಕ್ಷಣ ನೋವು ಆಗಿರ್ಬೇಕಲ್ಲ? ಖಂಡಿತವಾಗ್ಲೂ ಆಗಿದೆ, ತುಂಬಾ ಆಗಿರ್ಬೇಕು ಸರ್. ತುಂಬಾನೇ ಆಗಿದೆ ಸರ್. ಪಾಪ. ಬಟ್ ಏನಂದ್ರು ರಿಪ್ಲೈ? ಅವ್ರು ಏನಂದ್ರು ನೀವು ಬೈದಾಗ? ಇಲ್ಲ ಸರ್, ಮಾತುಕತೆಗಳು ಹಾಗೆ ನಡೆದ್ವು. ಆದ್ರೂ ಅವರ ಮಾತುಗಳು ಎಲ್ಲರೂ ಧಿಕ್ಕರಿಸಿ, ನಿಮ್ಮನ್ನ ಜೀವನದಲ್ಲೇ ಇನ್ನೊಂದು ಮಾತಾಡ್ಸೋದಿಲ್ಲ, ಜೀವನದಲ್ಲೇ ನಿಮ್ಮನ್ನ ಯಾವತ್ತೂ ಮಾತಾಡ್ಸೋದಿಲ್ಲ ಅಂತ ಹೇಳಿ ಏನೋ ರೋಷದ ಇದ್ರೊಳಗೆ ಅಂದ್ಬಿಟ್ಟೆ. ಆ ಮಾತುಗಳನ್ನ ಅನಬಾರದು. ಯಾಕಂದ್ರೆ ತಂದೆ ತಾಯಿಗಳ ಮನಸ್ಸನ್ನ ನೋಡಿದ 7 ಕರ್ಮಕ್ಕೆ ಈಡಾಗ್ತಾನೆ ಅನ್ನುವಂಥದ್ದು ಒಂದು ಮಾತಿದೆ. ಸೊ ಹಾಗಾಗಿ ದಯವಿಟ್ಟು ನನ್ನನ್ನ ದೇವರಲ್ಲೂ ಕ್ಷಮೆ ಕೇಳ್ತೀನಿ, ನನ್ನ ತಂದೆ ತಾಯಿಗಳಲ್ಲಿಯೂ ಕೂಡ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ರಿ. ದೇವರು ಕ್ಷಮಿಸಿದ್ದಾನೆ. ಆದ್ರೆ ಎಲ್ಲದರ ಕ್ಷಮೆಯ ಅಂತಿಮ ರೂಪ ಅಂದ್ರೆ ಅವರನ್ನ ಈ ಕ್ಷಣವೇ ಮತ್ತೆ ಫೋನ್ ಮಾಡಿ ಮಾತಾಡಿಸೋ ಪ್ರಯತ್ನ ಆದ್ರೂ ನೀವು ಮಾಡಬಹುದು. ದಯವಿಟ್ಟು ಹೇಳ್ತೀನಿ, ಧರ್ಮಸ್ಥಳದಲ್ಲಿರುವ ಮಂಜುನಾಥನು, ತಿರುಪತಿಯಲ್ಲಿರುವ ವೆಂಕಟೇಶ್ವರನು, ಅಥವಾ ಕಾಮಾಕ್ಷಿಯಲ್ಲಿರುವ ಇನ್ಯಾವುದೋ ದೇವರು, ಕಾಶಿಯಲ್ಲಿರುವ ಪರಮೇಶ್ವರನು, ಈ ಎಲ್ಲ ದೇವತೆಗಳ ಮೂಲ ರೂಪ ಹೆತ್ತವರೇ ಆಗಿದ್ದಾರೆ. ಅವರಿಗೆ ನೋಯಿಸಿ ಬಂದಿದೆಯಲ್ಲ, ಅದೇ ನಿಮ್ ದೊಡ್ಡ ಗುಣ. ದಯವಿಟ್ಟು ಈ ವ್ಯವಹಾರದ ವಿಚಾರ ಅವ್ರ ಹತ್ರ ಚರ್ಚೆ ಮಾಡ್ಲಿಕ್ಕೂ ಹೋಗ್ಬೇಡಿ, ತೊಂದರೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರಬಹುದು. ಆದ್ರೆ ನಿಮ್ಮ ಯಾವುದೋ ಕನಸಿಗೆ ಅವರು ಅಡ್ಡಬಾಯಿ ಆಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಅವ್ರದೇ ಆದ ಕಾರಣಗಳಿದ್ದಾವೆ, ನಿಮ್ಮನ್ನು ಕಳ್ಕೊಳ್ಬಾರ್ದು ಅಂತ ಅವರು. ದಯವಿಟ್ಟು ಬದುಕಲ್ಲಿ ತಂದೆ ತಾಯಿಯನ್ನ ಆ ಮೂಲ, ನನ್ನ ಬಿಸ್ನೆಸ್ ಅಲ್ಲಿ ಸೋಲ್ತೀನೋ ಗೆಲ್ತೀನೋ, ಆದ್ರೆ ಮನೆಯ ನನ್ನನ್ನು ಪ್ರೀತಿಸೋ ಜನರಿಗೆ ನೋವಾಗದಂಗೆ ನಾನು, ಯಾಕಂದ್ರೆ ಒಬ್ಬ ಇವತ್ತಿಗೆ ಟೆಸ್ಲಾ ಓನರ್ ಯಾರು? ಟಾಟಾ ಗ್ರೂಪ್ಸ್ ನ ಓನರ್ ಆಗಿದ್ದಂತಹ ರತನ್ ಟಾಟಾ ಅವರಾಗಿರ್ಬೋದು, ಟೆಸ್ಲಾ ಓನರ್ ಆಗಿರ್ತಕ್ಕಂತಹ ಏನು ಎಲನ್ ಮಸ್ಕ್ ಆಗಿರ್ಬೋದು, ಅಥವಾ ಅಮೆಝಾನ್ ಓನರ್ ಆಗಿರ್ಬೋದು, ತನ್ನ ಹೆಂಡತಿ ಮಕ್ಕಳನ್ನು ನೋಯಿಸಿ ಜಗತ್ತಿಗೇನೋ ಉದ್ಧಾರ ಮಾಡಬೇಕು ಅಂತ ಖಂಡಿತ ಅಂದ್ಕೊಂಡಿರಲ್ಲ. ಅವರ ಅಪ್ಪ ಅಮ್ಮನಿಗೇನೋ ನೋಯಿಸಿ ಜಗತ್ತಿಗೇನೋ ಮಾಡಬೇಕು ಅಂತ ಖಂಡಿತ ಅಂದ್ಕೊಂಡಿರಲ್ಲ. ಜಗತ್ತಿಗೆ ನಾವೇನು ಮಾಡ್ತೀವೋ ಬಿಡ್ತೀವೋ, ಆದರೆ ಜಗತ್ತೇ ಆಗಿರುವ ತಂದೆ ತಾಯಿಗಳಿಗೆ ನಾವು ಒಂದು ವೇಳೆ ಆಗ್ತವೆ, ಎಲ್ಲರ ಮನೆಯಲ್ಲೂ ಈ ವಾಗ್ವಾದಗಳು, ಕೆಲವೊಮ್ಮೆ ರಾಂಗ್ ಶಬ್ದಗಳ ಏನು ಆ ಕಡೆ ಮಾತಾಡೋದು, ಬೈಯೋದು ಏನೋ ನಡೆದಿರುತ್ತೆ. ಬಟ್
ಹೌದು ಸರ್. ಅದರ ಮಹತ್ವ, ಅದರ ಪಶ್ಚಾತ್ತಾಪವನ್ನು ಗೊಂಡು ಅವರಿಗೆ ಕ್ಷಮೆ ಕೇಳೋದಿದೆಯಲ್ಲ, ನಿಮ್ಮಂಥ ಹೌದು. ದೊಡ್ಡ ಗುಣಗಳಿಂದ ಮಾತ್ರ ಸಾಧ್ಯ. ದಯವಿಟ್ಟು ಖಂಡಿತ ಸರ್. ಅವರನ್ನು ಮಾತಾಡಿಸಿ, ಏನು ಹೌದು ಸರ್. ತೊಂದರೆ ಇಲ್ಲ, ಕ್ಷಮೆ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಮಾತುಕತೆ ಮುಂದುವರಿಸಿ. ಅಯ್ಯೋ ಇನ್ನು ನಾನು ಸಾಯೋವರೆಗೂ ನಿಮ್ಮ ಜೊತೆ ಮಾತಾಡಲ್ಲ ಮತ್ತೆ ಅವ್ರಿಗೆ ಯಾರ ಗತಿ? ಇಲ್ಲ ಸರ್, ಇಲ್ಲ ಸರ್, ದಯವಿಟ್ಟು ಕ್ಷಮೆ ಇರಲಿ ಸರ್ ಅವ್ರ ಪ್ರಕಾರ. ದೇವರು ಕ್ಷಮಿಸೋದಿಲ್ಲ ಅದನ್ನ. ಹೌದು ಸರ್, ಆಯ್ತು ಅಷ್ಟು ಸರ್. ಮಾಡಿ, ಇನ್ನೆಲ್ಲವೂ ಒಳ್ಳೇದಾಗುತ್ತೆ. ಶುಭವಾಗಲಿ, ಒಳ್ಳೇದಾಗಲಿ. ಖಂಡಿತವಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಬಹಳ ವಿಚಾರಗಳ ಚರ್ಚೆ ಆಗಿದೆ. ಕನಸುಗಳನ್ನು ಜೀವಂತವಾಗಿ ಇಟ್ಟುಕೊಳ್ಳುವುದು ಇವತ್ತಿನ ಸಮಾಜದಲ್ಲಿ ಬಹಳ ಅಪರೂಪ, ಬಹಳ ಕಷ್ಟ. ನಾನೇನೋ ಖಂಡಿತ ಸಾಧನೆ ಮಾಡಿದ್ದೀನಿ ಅಂತ ಹೇಳೋದಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಉದಾಹರಣೆ ಆಗಬಹುದು ಅಂತ ನಾನು ಉದಾಹರಣೆ ಕೊಡ್ತೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ನನಗೆ ಗೊತ್ತಿದೆ ನಾನೇನು ಅಂಥದ್ದೇನು ಸಾಧನೆ ಮಾಡಿರೋನಲ್ಲ ಅಂತ. ಬಟ್ ನನಗೆ ನನ್ನ ಬದುಕಿನ ಕುರಿತು ಯಾವಾಗಲೂ ಒಂದು ತೃಪ್ತಿ ಇದೆ. ನಾನು ಹಿಂಗೆಲ್ಲ ಇದ್ದೆ, ನಾನು ಪೇಪರ್ ಹಾಕ್ತಿದ್ದವನು, ಈ ಏನು ಸಿಗ್ನಲ್ ಎಲ್ಲಿ ಸ್ಟಾಪ್ ಆಗುತ್ತಲ್ಲ, ಸಿಗ್ನಲ್ ಹತ್ರ ಮ್ಯಾಗ್ಝಿನ್ ಮಾರ್ತಿದ್ದೆ. ನಾನು ಹಿಂಗೆ ಕಾರ್ ಡೋರ್ ತಡ್ತಾ ಇದ್ದೆ. ಸರ್ 250 ರೂಪಾಯಿ ಸರ್, ತಗೊಳ್ಳಿ ಸರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್, ನಿಮ್ಮ ಮನೆಗೆ ಪ್ರತಿ ತಿಂಗಳು ಮ್ಯಾಗ್ಝಿನ್ ಬರುತ್ತೆ ಸರ್, ನಿಮ್ಮ ಅಡ್ರೆಸ್ ಹೇಳಿ ಸರ್. ಆ ಕಾರ್ ಡೋರ್ ತಡೆದಿದ್ರೆ ಬೈಯೋರು ಬಾಯಿಗೆ ಬಂದಂಗೆ. ಮತ್ತು ನಾನೆಲ್ಲೋ ಬೆಂಗಳೂರು ನವರಂಗ್ ಥಿಯೇಟ್ರ್ ಹತ್ರ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಈ ಟ್ರಾಫಿಕಲ್ಲಿ ನಿಂತು ಮ್ಯಾಗ್ಝಿನ್ ಮಾರಿದ್ದೀನಿ, ನೈಟ್ ಡ್ಯೂಟಿ ಕೆಲಸ ಮಾಡಿದ್ದೀನಿ. ಅಂದರೆ ನನಗೆ ಈ ಪ್ರಯಾಣದ ಕುರಿತು ಒಂಚೂರು ಖುಷಿ ಇದೆ ನನಗೆ. ಅದಕ್ಕೆ ಕೆಲವೊಮ್ಮೆ ಹೇಳ್ಬಿಡ್ತೀನಿ ಅವರಿಗೆ, ಹೆಂಗಿದೆ ಕಣಪ್ಪ ನಂದು ಹಿಂಗಿತ್ತು ಅಂದರೆ ಅದರ ಅರ್ಥ ನಾನು ಇವತ್ತೇನೋ ಅದ್ಭುತ ಇದ್ದೀನಿ ಅಂತಲ್ಲ. ಅದಕ್ಕೆ ಸುಮ್ಮನೆ ಅಯ್ಯೋ ಅಹಂಕಾರ ನೋಡು ಇವ್ರಿಗೆ ಅಂತ ಅಂದುಕೊಳ್ಳೋದು ಬೇಡ. ಅದಕ್ಕೆ ನಿಮಗೆ ವಿಚಾರ ಹೇಳಿದೆ ಅಷ್ಟೇ. ಮತ್ತು ಇವರು ನೋಡಿ ಕನಸುಗಳಿಟ್ಟುಕೊಂಡಿದ್ದಾರೆ. ಬಟ್ ಆರಂಭದಲ್ಲಿ ಎಲ್ಲರ ಕನಸುಗಳಿಗೂ ಬೆಂಬಲ ಸಿಗುವುದಿಲ್ಲ. ನಮ್ಮನ್ನು ನಾವು ನಿರೂಪಿಸ್ಕೊಳ್ಬೇಕು. ಓಕೆ, ಈತ ಇದನ್ನು ಮಾಡಲಿಕ್ಕೆ ಹೊರಟಿದ್ದಾನೆ, ಈತನಿಂದ ಇದು ಸಾಧ್ಯ ಇದೆ ಅನಿಸ್ಬೇಕು ಅಲ್ವಾ? ಒಬ್ಬ ಹಾಡುಗಾರನನ್ನು ಅವನ ಹಾಡಿನ ನಿರೂಪಣೆ ಅಥವಾ ಅವನ ಹಾಡಿದ ಹಾಡಿನಿಂದ ನಿರ್ಧಾರ ಮಾಡಲಾಗುತ್ತೆ. ಹಾಗೆ ಉದ್ಯಮಿಯ ಕನಸನ್ನು ಮಾತ್ರ ಗೌರವಿಸಲಾಗುವುದಿಲ್ಲ, ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಅವನು ಮಾಡುವ ಪ್ರತಿ ಪ್ರಯತ್ನಗಳು, ಅವನು ಹೊರಗಡೆ ತಂದ ಪ್ರಾಡಕ್ಟ್ಗಳು, ಇವನ್ನೇನು ಸಾಬೀತು ಮಾಡಬೇಕಾಗುತ್ತೆ ಅಲ್ವಾ? ಸಾಬೀತು ಮಾಡದೆ ಈ ಜಗತ್ತಲ್ಲಿ ಏನೂ ನಂಬಲಾಗುವುದಿಲ್ಲ. ಹಾಗಾಗಿ ಸಾಬೀತು ಮಾಡೋದು ಹೆಂಗೆ ಸರ್, ಅವಕಾಶ ಸಿಕ್ಕಿರ್ತಾನೆ ಸಾಬೀತು ಅಂತ ಅನ್ನೋಕ್ಕೆ ಹೋಗಬೇಡಿ. ಕನಸುಗಳು ಜೀವಂತವಾಗಿ ಇಟ್ಕೊಳ್ಳಿ, ಪ್ರಯತ್ನ ಮುಂದುವರಿಸಿ, ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತೆ. ಇದು ನನ್ನ ಮಾತು. ಕಡೆಯಲ್ಲಿ ಪಾಪ ಅವ್ರ ತಂದೆ ತಾಯಿಗಳು ಕುರಿತು ಅಯ್ಯೋ ನಾನು ಹಿಂಗೇನೋ ನನ್ನ ತಂದೆ ತಾಯಿಗಳು ಹಿಂಗೆ ಅಂದುಬಿಟ್ರು, ನಾನು ಅವ್ರಿಗೆ ಬೈದುಬಿಟ್ಟೆ ಅಂದಾಗ ಪಾಪ ಇವತ್ತು ಕಾರ್ಯಕ್ರಮದ ಮೂಲಕ ಅವರು ತಂದೆ ತಾಯಿಗಳಿಗೆ ಕ್ಷಮೆ ಕೇಳುತ್ತಿದ್ದಾರೆ. ಇರಲಿ, ಈ ಪಶ್ಚಾತ್ತಾಪ ಅಥವಾ ಈ ತಿದ್ದುಪಡಿಗಳು ಮನುಷ್ಯನಿಗೆ ಬಹಳ ಮುಖ್ಯ. ದಯವಿಟ್ಟು ತಂದೆ ತಾಯಿಗಳ ಕುರಿತಾಗಿ ನಾವು ರಾಕ್ಷಸರಾಗುವುದು ಬೇಡ. ತಂದೆ ತಾಯಿಗಳು ಮಾತ್ರ ಅಲ್ಲ, ಯಾರ ಕುರಿತಾಗಿಯೂ ಅಷ್ಟೇ ಅಂಥ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವನ ಹಾಳು ಮಾಡಿಕೊಳ್ಬಾರ್ದು. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಜೀವನ ಚೆನ್ನಾಗಿರಲಿ. ಅವ್ರು ಹೇಳಿದ ಪ್ರಕಾರ ಇವತ್ತು ಬಹುಶಃ ಅವ್ರು 10,000 ಒಳಗಡೆ ಸಂಬಳ ತಗೊಳ್ತಿರ್ಬೋದು. ಅವ್ರಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ, ಏನಪ್ಪ ಇದು ನನ್ನ ಜೀವನ 30 ವರ್ಷ ಆದರೂ ಇದೇ ಆಗೋಯ್ತಲ್ಲ ಅಂತ. ಸೊ ಆವಾಗ ಜೀವನವೇ ಬೇಸರ ಅನಿಸ್ಬಿಡ್ಬೋದು. ಬಟ್ ತಾಳ್ಮೆ ಇರಲಿ, ಸಹನೆ ಇರಲಿ, ಎಲ್ಲ ಒಳ್ಳೆಯದಾಗುತ್ತೆ ಅಲ್ವಾ? ಶುಭವಾಗಲಿ.